ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ದೇವನೂರು ಮಹಾದೇವ ಇವರು ಬರೆದಂತಹ ಡಾಂಬರು ಬಂದುದು ಅನ್ನುವಂತಹ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದೇವನೂರು ಮಹಾದೇವ ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು. ಇವರ ಜನನ 1949. ತಂದೆಯ ಹೆಸರು ಸಿ ನಂಜಯ್ಯ, ತಾಯಿಯ ಹೆಸರು ನಂಜಮ್ಮ. ಇವರು ನಂಜನಗೂಡು, ಹುಣಸೂರು ಹಾಗೂ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ನಂತರ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥೆಯಲ್ಲಿ ಕೆಲಕಾಲ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಆ ಬಳಿಕ ವ್ಯವಸಾಯದಲ್ಲಿ ತೊಡಗಿ ಮೈಸೂರಿನಲ್ಲಿ ನೆಲೆಸಿದರು. ಪತ್ನಿ ಕೆ ಸುಮಿತ್ರಾಬಾಯಿ, ಇಬ್ಬರು ಮಕ್ಕಳು ಉಜ್ವಲ ಮತ್ತು ಮಿತಾ. ಫೋರ್ಡ್ ಫೌಂಡೇಶನ್ ಕೊಡಮಾಡುವಂತಹ ಸಂಶೋಧನಾ ವೇತನವನ್ನು ಮೈಸೂರಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟನ್ನು, ಹಾಸನದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಕೂಡ ಇವರು ವಹಿಸಿಕೊಂಡಿದ್ದರು. ಹಾಗೆ ಇವರು ಬರೆದಂತಹ ಕಥಾ ಸಂಕಲನಗಳು ದ್ಯಾವನೂರು, ಮಾರಿಕೊಂಡವರು, ದತ್ತ, ಹಾಗೆ ಡಾಂಬರು ಬಂದುದು, ಅಮಾಸ, ಮೂಡಲ ಸೀಮೆಯಲ್ಲಿ ಕೊಲೆಗೆಲೆ, ಹಾಗೆ ಗ್ರಸ್ತರು. ಇನ್ನು ಕಾದಂಬರಿ ಕುಸುಮ ಬಾಲೆ, ಹಾಗೆ ಬಿಡಿ ಬರಹಗಳು ಎದೆಗೆ ಬಿದ್ದ ಅಕ್ಷರ, ಇನ್ನು ವೈಚಾರಿಕ ಬರಹ ನೋಡು ಮತ್ತು ಕೂಡು, ಹಾಗೆ ಗಾಂಧಿ ಮತ್ತು ಮಾವೋ, ಕುಸುಮ ಬಾಲೆ ಇವರು ಬರೆದಂತಹ ಈ ಕಾದಂಬರಿ. ಹಾಗೆ ಇವರಿಗೆ ಅನೇಕ ಗೌರವ ಪುರಸ್ಕಾರಗಳು ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಕುಸುಮ ಬಾಲೆ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಅಲ್ಲಮ ಪ್ರಭು ಪ್ರಶಸ್ತಿ, ಬೋಧಿವೃಕ್ಷ ಪ್ರಶಸ್ತಿ, VM ಇನಾಮ್ದಾರ್ ಪ್ರಶಸ್ತಿ. ಇವರ ಒಡಲಾಳ ಕೃತಿಗೆ ಕಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ನ ಸೃಜನಶೀಲ ಕೃತಿ ಅನ್ನುವಂತಹ ರೀತಿಯಲ್ಲಿ ಅವರನ್ನು ಗೌರವಿಸಲಾಗಿತ್ತು. ಹಾಗೆ ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದೆ. ಹಾಗೆ ಗೌರವ ಡಾಕ್ಟರೇಟ್ ಮೈಸೂರು ವಿಶ್ವವಿದ್ಯಾನಿಲಯ ನೀಡಿ ಗೌರವಿಸಿದೆ. ಹಾಗೆ ಅಮೇರಿಕಾದಲ್ಲಿ ನಡೆದಂತಹ ಒಂದು ಇಂಟರ್ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಮ್ನಲ್ಲಿಯೂ ಕೂಡ ಇವರು ಭಾಗವಹಿಸಿದ್ದಾರೆ. ಹಾಗೆ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ದೇವನೂರು ಮಹಾದೇವ ಇವರು ಬರೆದಂತಹ ಡಾಂಬರು ಬಂದುದು ಅನ್ನುವಂತಹ ಕಥೆಯನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಡಾಂಬರು ಬಂದುದು ಅನ್ನುವಂತಹ ಈ ಕಥೆಯಲ್ಲಿ ದೇವನೂರು ಮಹಾದೇವ ಅವರು ಊರಿನ ವರ್ಣನೆ ಮಾಡ್ತಾರೆ. ಆ ಕುಗ್ರಾಮ ಅಂದರೆ ಇಲ್ಲಿ ಅವರು ವರ್ಣಿಸಿರುವಂತಹ ಆ ಒಂದು ಊರು ಯಾವುದೇ ಒಂದು ಅನುಕೂಲತೆಗಳು ಇಲ್ಲದೇ ಇರುವಂತಹ ಒಂದು ಊರು. ಅವ್ರು ಹೇಳ್ತಾರೆ ಹೇಗೆ ಆ ಊರಿನ ಒಂದು ಮೇಲ್ನೋಟವನ್ನು ಇಲ್ಲಿ ವಿವರಿಸ್ತಾರೆ ನೋಡಿ. ಊರಿಂದ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದ ಓಣಿ ಥರ ಹೊಂಟ ಹಾದಿ 3 ಮೈಲಿಯವರೆಗೆ ಹೋಗಿ ಅಲ್ಲಿ ಬಸ್ಸು ಓಡಾಡುವಂಥ ದೊಡ್ಡ ರಸ್ತೆಗೆ ಸೇರಿಕೊಳ್ತದಂತೆ. ಅಂದರೆ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದಂಥ ಓಣಿಯ ಥರ ಇರುವಂಥ ಒಂದು ಬಂಡಿ ಅಂದರೆ ನಿಮಗೆ ಗೊತ್ತಿದೆ, ಎತ್ತಿನ ಗಾಡಿ. ಅಷ್ಟೇ ದೊಡ್ಡ ರಸ್ತೆ ಅದು. ಆ ರಸ್ತೆ ಹೀಗೆ ಹೊರಟಂತಹ ರಸ್ತೆ 3 ಮೈಲಿ ಹೋದರೆ ಅಲ್ಲಿ ಸ್ವಲ್ಪ ಅಗಲ ಆಗ್ತದೆ. ಆ ಬಸ್ಸು ಓಡಾಡುವಂತಹ ದೊಡ್ಡ ರಸ್ತೆಗೆ ಸೇರಿಕೊಳ್ತದೆ. ಯಾವುದು? ಊರಿಂದ ಬಂಡಿ ಮಾತ್ರವೇ ಓಡಾಡಲು ಲಾಯಕ್ಕಾದಂಥ ಓಣಿ. ಮುಂದೆ ಆ ದೊಡ್ಡ ರಸ್ತೆಯಿಂದ ಅದೇ ಹಾದಿ ಹಿಡಿದು ಹಿಂದಕ್ಕೆ ಬಂದರೆ ಕಳ್ಳಿ ಕೌಚಿಕೊಂಡ ಅದು ಗೌವನೆ ಊರವರೆಗೂ ಬಂದು, ಆ ರಸ್ತೆ ಇದೆ ಅಲ್ಲ, ಕಳ್ಳಿ ಕೌಚಿಕೊಂಡ, ಆ ಕಳ್ಳಿ ಅನ್ನುವಂಥದ್ದು ಕರುಳ ಬಳ್ಳಿ ಅಂತ ಹೇಳ್ತೇವಲ್ಲ, ಅಲ್ಲಿಂದ ಕೌಚಿಕೊಂಡಂತಹದ್ದು ಒಮ್ಮೆಲೆ ಗೌವನೆ ಊರಿನವರೆಗೆ ಆ ರಸ್ತೆ ಬರ್ತದೆ. ಹಿಂದಕ್ಕೆ ಹಿಡಿದು ಅದೇ ಹಾದಿಯನ್ನು ಹಿಡಿದು ಹಿಂದಕ್ಕೆ ಬಂದರೆ, ಆ ದೊಡ್ಡ ರಸ್ತೆಯಿಂದ ಮತ್ತೆ ವಾಪಸ್ ಹಿಂದಕ್ಕೆ ಬಂದರೆ ಅದು ಊರಿನವರೆಗೆ ಬರ್ತದೆ. ಅದು ಎಲ್ಲಿವರೆಗೆ ಬರ್ತದೆ ಅಂದರೆ ದೆವ್ವ ನಿಂತ ಅರಳಿ ಮರಗಳ ಬಳಸಿ ಮುಂದೆ 3 ಸೆಲೆಯಾಗಿ ಒಡೆದುಕೊಂಡು, ದೆವ್ವದ ಹಾಗೆ ಇರುವಂಥ ದೊಡ್ಡ ದೊಡ್ಡ ಅರಳಿ ಮರಗಳು ಅಂದರೆ ಹಿಂದಿನ ಕಾಲದ ಒಂದು ನಂಬಿಕೆ, ಆ ಅರಳಿ ಮರಗಳಲ್ಲಿ ದೆವ್ವಗಳು ಕೂತ್ಕೊಳ್ತವೆ ಅನ್ನುವಂಥದ್ದು. ಇಲ್ಲಿ ದೆವ್ವ ನಿಂತ ಅರಳಿ ಮರಗಳ ಬಳಸಿ ಅದರಿಂದ ಒಂದು ಸುತ್ತು ಬಂದರೆ ಅಲ್ಲಿ 3 ಸೆಲೆಯಾಗಿ ಆ ರಸ್ತೆ 3 ದಾರಿಯಾಗಿ ಒಡೆದುಕೊಂಡು ಊರಿನ ಒಳಗೆ ಬರ್ತದೆ. ಈಗ ಆ ಊರು ಹೇಗಿದೆ ಅಂತ, ಹೀಗೆ ಸೆಲೆ ಹೊಂಟ ಬೀದಿಯ ಅಕ್ಕಪಕ್ಕ ಹೀಗೆ ಹೊರಟಂತಹ ಬೀದಿಯ ಆಚೆ ಈಚೆ ಒತ್ತೊತ್ತು ಹಟ್ಟಿಗಳು ತಕ್ಕೈಸಿಕೊಂಡಿದ್ದು ಒಂದಕ್ಕೊಂದು ತಾಗಿಕೊಂಡ ಹಾಗೆ
ಒತ್ತೊತ್ತಿಗೆ ಇರುವಂತಹ ಹಟ್ಟಿಗಳು ನಾವು ಸಾಧಾರಣವಾಗಿ ಹಟ್ಟಿಗಳಂದರೆ ದನ ಕರುಗಳನ್ನು ಸಾಕುವಂಥ ಸ್ಥಳಕ್ಕೆ ಹಟ್ಟಿ ಅಂತ ಹೇಳ್ತೇವೆ. ಆದರೆ ಇಲ್ಲಿ ಕಥೆಗಾರರು ಹೇಳ್ತಾರೆ ಆ ಮನೆ ಹೇಗೆ ಉಂಟು ಅನ್ನೋದನ್ನು ಅಲ್ಲಿ ಹೇಳುವಂಥದ್ದು. ಉಸಿರಾಡಲು ಅಡಚಣೆ ಮಾಡುವಂತೆ ಮೊದಲ ನೋಟಕ್ಕೆ ಗಗ್ಗ ಕಾಣಬರುತ್ತದೆ. ಒಮ್ಮೆಲೆ ನೋಡ್ತಾ ಇದ್ರೆ ಆ ಊರನ್ನು ಹತ್ರ ಹಳ್ಳಿಗಳಿದ್ದಾವೆ, ಹಟ್ಟಿಗಳು ಇದ್ದಾವೆ. ಆ ಹಳ್ಳಿಯಲ್ಲಿ, ಆ ಊರಲ್ಲಿ ಹತ್ರ ಒಂದಕ್ಕೊಂದು ತಾಗಿಕೊಂಡ ಹಾಗೆ, ಉಸಿರಾಡಲು ಕಷ್ಟಪಡುವಂತೆ ಇರುವ ಹಾಗೆ ಆ ಒಂದು ಊರು ಕಾಣಿಸಿಕೊಳ್ತದೆ. ಇನ್ನು ಆ ಹಳ್ಳಿ ಹೇಗಿದೆ ಅಂತ ನೋಡಿ, ದೇವನೂರು ಮಹಾದೇವ ಹೀಗೆ ಹೇಳ್ತಾರೆ. ಅದು ಯಾವುದಕ್ಕೂ ಹೇಳಿಕೊಳ್ಳುವಂತಹ ಹಳ್ಳಿ ಅಲ್ಲ. ಎಣಿಸಿದರೆ ಹೆಚ್ಚೆಂದರೆ 80 ಮನೆಗಳು ಇದ್ದೀತು. ಎಲ್ಲ ಕಡೆ ಇರುವಂತೆ ಅಲ್ಲಿ ಒಂದು ತುಂಡು ಹೋಟೆಲೂ ಇಲ್ಲ. ಇದ ಹಿಡಿದೇ ಊರ ಊಹಿಸಬಹುದು. ಮತ್ತು ಅಲ್ಲೇ ನಂಜನಗೂಡಲ್ಲೊಮ್ಮೆ ಮೈಸೂರಲ್ಲೋ SLC ಹತ್ತಿ ಬಂದ 4-6 ಜನರೂ ಉಂಟು. ಲಕುಮ, ರಾಜಪ್ಪ, ಮಾದು, ಶಂಭು ಇವು ಅವರ ಹೆಸರುಗಳು. ಲೇಖಕರು ಹೇಳ್ತಾರೆ, ಅದೇನು ಹೇಳಿಕೊಳ್ಳುವಂತಹ ಹಳ್ಳಿ ಅಲ್ಲ. ಎಣಿಸಿದರೆ ಎಷ್ಟು ಹೆಚ್ಚಂದರೆ 80 ಮನೆಗಳಿರ್ಬೋದು. ಎಲ್ಲ ಊರುಗಳಲ್ಲಿ ಇದ್ದ ಹಾಗೆ ಒಂದು ಹೋಟೆಲ್ ಈ ಊರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದನ್ನು ನೋಡಿಯೇ ತಿಳಿಯಬಹುದು ನಾವು ಆ ಊರಿನ ದುಸ್ಥಿತಿಯನ್ನು. ಮತ್ತು ಅಲ್ಲಿರುವಂಥ ಜನರ ಬಗ್ಗೆ ಹೇಳ್ತಾರೆ. ನಂಜನಗೂಡಿನಲ್ಲೋ ಮೈಸೂರಿನಲ್ಲೋ ಎಲ್ಲೋ ಒಂದು SLC ಮುಗಿಸಿ ಬಂದಂಥ ಒಂದು 4-6 ಜನರು ಇದ್ದರು. ಅಂದರೆ 4-6 ಹುಡುಗರು. ಅವರ ಹೆಸರು ಏನು ಅಂತ ನೋಡಿ. ಲಕುಮ, ರಾಜಪ್ಪ, ಮಾದು, ಶಂಭು. ಈ ಹೆಸರುಗಳಿಗೂ ಪಟೇಲರಿಗೂ ಅಷ್ಟಕ್ಕಷ್ಟೇ. ಯಾಕಂದರೆ ಇವರು SSLC ಮಾಡಿ ಬಂದವರು. ನೀವು ಅದನ್ನು ಯೋಚನೆ ಮಾಡಿಕೊಳ್ಬೇಕು. ಎಂದು ಹುಟ್ಟಿದ ಈ ತುಂಡುಗಳು ತಮ್ಮ ಎದುರಾ ತಲೆ ಎತ್ತಿ ತಿರುಗುವುದನ್ನು ಜನರು ಹೇಗೆ ಸಹಿಸುವರು? ಯಾವುದೋ ಒಂದು ಕುಟುಂಬದಲ್ಲಿ ಇರ್ಬೋದು, ಅಥವಾ ಸುತ್ತಮುತ್ತಲ ಮನೆಗಳಿರುವಲ್ಲಿ ಇರ್ಬೋದು. ಯಾವುದಾದ್ರೂ ಒಂದು ಮಗು ಅವನು ಶಿಕ್ಷಣವನ್ನು ಪೂರೈಸಿ ಬಂದರೆ, ಡಿಗ್ರಿಯ ಮೇಲೆ ಡಿಗ್ರಿ ಏನಾದರೂ ಮಾಡಿ ಬಂದರೆ, ಅವರನ್ನು ಕಂಡರೆ ಅವರಿಗೆ ಮನೆಯಲ್ಲಿರುವವರಿಗೂ ಕೆಲವರಿಗೆ ಆಗೋದಿಲ್ಲ, ಕೆಲವೊಂದು ವ್ಯಕ್ತಿಗಳಿಗೆ. ಹಾಗೆ ಅಕ್ಕಪಕ್ಕದವರಿಗೆ ಆಗೋದಿಲ್ಲ. ಇವರಿಗೆ ಇಷ್ಟು ಎಜುಕೇಷನ್ ಉಂಟಾ ಅನ್ನುವ ರೀತಿಯಲ್ಲಿ. ಹಾಗಾಗಿ ಪಟೇಲರಿಗೆ ಮತ್ತು ಈ ಮಕ್ಕಳಿಗೆ ಆಗೋದಿಲ್ಲ. ಇಂದು ಹುಟ್ಟಿದ ಈ ತುಂಡುಗಳು ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಈ ಮಕ್ಕಳು ನಮ್ಮ ಎದುರಿಗೆ ತಲೆ ಎತ್ತರಿಸಿಕೊಂಡು ನಡೀತಾರಲ್ಲ ಅನ್ನೋದನ್ನು ಜನರು ಹೆಂಗೆ ಸಹಿಸುವರು? ತಾವು ಕಂಡ ಹಾಗೆ ಅಪ್ಪನ ಕಾಲದಿಂದಲೂ ಆಗಿದ್ದಿಲ್ಲ. ಆ ಮಕ್ಕಳು ಮೇಲು ಜಾತಿ ಕೀಳು ಜಾತಿ ಅನ್ನದೇ ಒಂದೇ ಹೊಟ್ಟೆಯಿಂದ ಬಿದ್ದಂತೆ ಹೊಲರ ಲಕುಮನೊಡನೆ ತಿರುಗುವುದ ಹಿಡಿದು ಅವರವರ ಅಪ್ಪಂದಿರ ಮೂಲಕ ಬಯಸಿದರು. ಅಪ್ಪಂದಿರ ಮಾತ ಕೇಳುತ್ತವೆಯೇ ಅವು? ಆ ಹೈಕಳು ಯಾವುದಾರು ಹೆಣ್ಣ ಕೆಣಕಿ ಸಿಕ್ಕರೆ ಚಾವಡಿಗೆ ಎಳಸಿ ಬರೀ ನಿಕ್ಕರು ಮಾಡಿ ಕಂಬಕ್ಕೆ ಕಟ್ಟಿಸಿ ಸೆಬ್ಬದಲ್ಲಿ ಬಡಿಯುವಂಥ ಟೇಮಿಗೆ ಕಾದಿದ್ದಾರೆ. ಕೆಣಕದೇ ಇರುತ್ತಾವೆಯೇ ಎಂಬ ನಂಬಿಕೆಯೂ ಇದೆ. ನೀವು ಆ ಊರಿನಲ್ಲಿ SSLC ಮುಗಿಸಿ ಬಂದಂತಹ ಈ 4 ಮಕ್ಕಳನ್ನು ನೀವು ಗಮನಿಸಿರ್ಬೋದು. ಲಕುಮ, ರಾಜಪ್ಪ, ಮಾದು, ಶಂಭು. ಅದರಲ್ಲಿ ಲಕುಮ ಅನ್ನುವಂಥ ಹುಡುಗ ಹೊಲೆಯರ ಜಾತಿಯವನು, ಕೆಳವರ್ಗದವನು. ನೀವು ಸಾಧಾರಣವಾಗಿ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇವೆ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದು. ಮೇಲ್ವರ್ಗದವರು ಕೆಳವರ್ಗದವರನ್ನು ಮುಟ್ಟಬಾರದು ಅನ್ನುವಂಥದ್ದು. ಅದೇ ನಂಬಿಕೆ ಈ ಊರಿನಲ್ಲಿತ್ತು. ಆದರೆ ಶಿಕ್ಷಣ ಮುಗಿಸಿ ಬಂದಂಥ ಈ ಮಕ್ಕಳು, ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಶಿಕ್ಷಣ ಎಲ್ಲರೂ ಒಂದೇ, ಎಲ್ಲರೂ ಸಮಾನವೇ. ಯಾರು ಮೇಲ್ವರ್ಗದವರಲ್ಲ, ಯಾರು ಕೆಳವರ್ಗದವರಲ್ಲ. ಹೀಗೆ ಶಿಕ್ಷಣವನ್ನು ಮುಗಿಸಿ ಬಂದಂಥ ಈ ಮಕ್ಕಳು ಈ ಲಕುಮನೊಡನೆ ಹೋಗುವುದನ್ನು ನೋಡಿ ಆ ಊರಿನವರು ಏನು ಮಾಡ್ತಾರೆ, ಆ ಉಳಿದ ಮಕ್ಕಳು ಇದ್ದಾರಲ್ಲ, ರಾಜಪ್ಪ, ಮಾದು, ಶಂಭು, ಅವರ ಮಕ್ಕಳ ಮೂಲಕ ಬಯಸಿದರು. ಆದರೆ ಶಿಕ್ಷಣ ಮುಗಿಸಿದಂಥ ಮಕ್ಕಳು ಅಪ್ಪಂದಿರ ಮಾತನ್ನು ಕೇಳ್ತವೆ. ಈ ಊರಿನವರೆಲ್ಲ ಹೇಳಿಕೊಟ್ರು ಕೂಡ ಅಪ್ಪಂದಿರು ಬೈದರೂ ಕೂಡ ಈ ಮಕ್ಕಳು ಕೇಳುವುದಿಲ್ಲ. ಅವರಂದರೆ ಅವನೊಟ್ಟಿಗೆ, ಆ ಹೊಲೆಯರ ಲಕುಮನೊಡನೆ ಒಟ್ಟಿಗೆ ಒಂದು ಸ್ನೇಹದಲ್ಲಿ ಇದ್ದಿರ್ತಾರೆ. ಅದು ಕೂಡ ಅವರು ಒಂದು ಟೈಮಿಗೆ ಕಾದಿರ್ತಾರೆ ಆ ಊರಿನವರು. ಇದನ್ನು ಗಮನಿಸಬೇಕು. ಯಾಕಂದರೆ ಈ ಹೈಕಳು ಅಂದರೆ ಮಕ್ಕಳು. ಈ ಮಕ್ಕಳು ಯಾವುದಾದ್ರೂ ಹೆಣ್ಣನ್ನು ಕೆಣಕಿ, ಅಂದರೆ ಹೆಣ್ಣಿಗೇನಾದರೂ, ಆ ಊರಿನ ಯಾವುದಾದ್ರೂ ಒಂದು ಹೆಣ್ಣಿಗೆ ತಮಾಷೆ ಮಾಡಿದರೆ ಅವರನ್ನು ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬಂದು ಚಾವಡಿಗೆ ಎಳೆಸಿ ಬರೀ ನಿಕ್ಕರು, ಅವರ ಅಂಗಿ ಪ್ಯಾಂಟನ್ನು ತೆಗೆದು ಬರೀ ನಿಕ್ಕರು ಮಾಡಿ ಕಂಬಕ್ಕೆ ಕಟ್ಟಿಸಿ ಸೆಬ್ಬ ಅಂದರೆ ಬೆತ್ತ,
ಬೆತ್ತದಲ್ಲಿ ಸರಿ ಹೊಡಿಬೇಕು ಅನ್ನುವಂಥ ಒಂದು ಕಾದಿದ್ದಾರಂತೆ ಅವರು. ಟೈಮಿಗೆ, ಆ ಸಮಯಕ್ಕೆ ಕಾದಿದ್ದಾರೆ. ಕೆಣಕದೇ ಇರುತ್ತವೆಯೇ ಅನ್ನುವಂತಹ ನಂಬಿಕೆಯೂ ಆ ಊರಿನವರಿಗಿದೆ. ಇವಿಷ್ಟು ಊರಿನ ನೋಟ ಆಯಿತು. ಇನ್ನು ಮುಂದೆ ಡಾಂಬರು ಬಂದುದು. ಡಾಂಬರ್ ಬರುವುದು ಎಲ್ಲಿಗೆ? ಡಾಂಬರ್ ಹಾಕೋದು ರಸ್ತೆಗೆ, ನಿಮಗೆಲ್ಲ ಗೊತ್ತಿದೆ. ಈಗ ಈ ರಸ್ತೆಗೆ ಹೇಗೆ ಡಾಂಬರ್ ಬರ್ತದೆ ಅನ್ನುವಂಥದ್ದು ನಾವು ನೋಡೋಣ. ಇಂತಹ ಸಂದರ್ಭದಲ್ಲಿ ಊರ ರೋಡಿಗೆ ಮೇಲಿಂದ ಆರ್ಡರ್ ಬಂತು. ಪಟೇಲರ ಮೈ ಇದ್ದಷ್ಟೂ ಹಿಗ್ಗಿತು. ಕಿಚ್ಚು ಹತ್ತಿಕೊಂಡಂತೆ ಊರಿಗೆ ಸುದ್ದಿ ಹಿಡಿಯಿತು. ಈ ಸಂದರ್ಭದಲ್ಲೇ 7-8 ವರ್ಷಗಳ ಕೆಳಗೆ ಊರಿಗೆ ಮಿನಿಸ್ಟರ್ ಬಂದಿದ್ದನ್ನು ಪಟೇಲರು ಕೈಗೆ ನಿಂಬೆಹಣ್ಣು ಕೊಟ್ಟು ಹಾರ ಹಾಕಿ ತಮ್ಮ ಊರು ಒಂದು ಊರು ಅನ್ನಿಸಿಕೊಳ್ಳಬೇಕಾದರೆ ಒಂದು ರೋಡು ಅನ್ನುವುದಾದರೂ ಇರಬೇಕೆಂದು ಮಾಸ್ವಾಮಿಯವರು ಮನಸ್ಸು ಮಾಡಬೇಕೆಂದು ಭಿನ್ನೈಸಿಕೊಂಡಿದ್ದನ್ನು ನೆನೆಸಿಕೊಳ್ಳಬಹುದು. ಅಂದರೆ ಆ ಊರಿಗೆ ಒಂದು ರೋಡ್ ಆಗಬೇಕು ಅನ್ನುವಂಥ ಮೇಲಿಂದ ಆರ್ಡರ್ ಬರ್ತದೆ, ಸರ್ಕಾರದಿಂದ ಆರ್ಡರ್ ಬರ್ತದೆ. ಆಗ ಈ ಪಟೇಲರು, ಆ ಊರಿನ ನಾಯಕರು ಎನಿಸಿಕೊಂಡ ಪಟೇಲರು ಇದ್ದಾರಲ್ಲ, ಅವರ ಮೈ ಇದ್ದಷ್ಟು ಹಿಗ್ಗಿತು. ಅವರಿಗೆ ಬಹಳ ಸಂತಸ ಆಗ್ತದೆ, ಖುಷಿ ಆಗ್ತದಂತೆ. ಕಿಚ್ಚು ಹತ್ತಿಕೊಂಡ ಹಾಗೆ, ಅಂದರೆ ಬೆಂಕಿ ಹತ್ತಿಕೊಂಡ ಹಾಗೆ ಈ ರೋಡ್ ಆಗ್ತದೆ, ಈ ಊರಿಗೆ ಒಂದು ರೋಡ್ ಆಗ್ತದೆ ಅನ್ನುವಂಥ ಈ ಸುದ್ದಿ ಇಡೀ ಊರಿಡೀ ಹಬ್ತದಂತೆ. ಕಥೆಗಾರರು ಒಂದು ಘಟನೆ ನೆನಪಿಸ್ಕೊಳ್ತಾರೆ ಇಲ್ಲಿ. ಈ ನಮ್ಮ ಪಟೇಲರು ಇದ್ದಾರಲ್ಲ, ಪಟೇಲರು ಒಂದು ಸಮಯದಲ್ಲಿ ಆ ಊರಿಗೆ ಮಿನಿಸ್ಟ್ರು ಬಂದಿದ್ರಂತೆ 7-8 ವರ್ಷಗಳ ಕೆಳಗೆ. ಆಗ ಪಟೇಲರೇ ಅವರ ಕೈಗೆ ನಿಂಬೆಹಣ್ಣು ಕೊಡುವುದಂದರೆ ಇಲ್ಲಿ ಗೌರವದ ಸಂಕೇತ. ನಿಂಬೆಹಣ್ಣು ಕೊಟ್ಟು, ನಮ್ಮ ಊರು ಒಂದು ಊರು ಅನಿಸಿಕೊಳ್ಬೇಕಾದ್ರೆ ಒಂದು ರೋಡ್ ಆದರೂ ಬೇಕು, ಯಾಕಂದರೆ ನಮ್ಮಲ್ಲಿ ಟಾರ್ ರಸ್ತೆ ಇಲ್ಲ, ಡಾಮರ್ ರಸ್ತೆ ಇಲ್ಲ, ಹಾಗಾಗಿ ಏನಾದರೂ ಮಾಡಿ ನೀವು ಮನಸ್ಸು ಮಾಡಬೇಕು ಅಂತ ಇವರು ಭಿನ್ನೈಸಿಕೊಂಡಿದ್ರು, ಅವರ ಹತ್ತಿರ ಬೇಡಿಕೊಂಡಿದ್ರಂತೆ. ಹಾಗಾಗಿ ಈ ವಿಷಯ ಈಗ ಇಲ್ಲಿ ರೋಡ್ ಮಾಡುವುದಕ್ಕೆ ಒಂದು ಆರ್ಡರ್ ಬಂತು, ರೋಡಿಗೆ ಮೇಲಿಂದ ಆರ್ಡರ್ ಬಂತು. ಈ ಖುಷಿಯಲ್ಲಿ ಹಿಂದೆ ಪಟೇಲರು ನಂಜನಗೂಡು ಹತ್ತಿ ಸಂಜೆ ಮಾಡಿಕೊಂಡು ಊರಿಗೆ ಬಂದರು. ನಂಜನಗೂಡಿಗೆ ಹತ್ತಿ ಸಂಜೆ ಮಾಡಿಕೊಂಡು, ಅಂದರೆ ಒಂದು ಬೆಳಿಗ್ಗೆ ಹೋದವರು ಸಂಜೆ ಊರಿಗೆ ಬಂದರು. ಬರುತ್ತಾ ನಮ್ಮ ಪಟೇಲರೇ ರೋಡಿಗೆ ಕಾಂಟ್ರಾಕ್ಟರ್ ಎಂದು ಇನ್ನು ತಿಂಗಳಾನುಗಟ್ಟಲೆ ಯಾರೂ ಕೆಲಸಕ್ಕೆ ಕೈ ಬಾಯಿ ನೋಡುವಂತಿಲ್ಲವೆಂದು ಮತ್ತು ಸರ್ಕಾರಿ ದುಡ್ಡಲ್ಲಿ ಮಿಗಿಸಿ ದೇವಸ್ಥಾನ ಊರ್ಜಿತಗೊಳಿಸುವರೆಂದು ಯಾರ ಹಟ್ಟಿ ಬಾಗಿಲು ತೆಗೆದರೂ ಸುದ್ದಿ ಆಯಿತು. ರೋಡು ಹಾಕಲಿಕ್ಕೆ, ರೋಡ್ ಮಾಡಲಿಕ್ಕೆ ಒಂದು ಆರ್ಡರ್ ಬಂತು. ನಮ್ಮ ಪಟೇಲರಿಗೆ ಬಹಳ ಖುಷಿಯಾಯಿತು. ಅವರು ಒಂದು ಬೆಳಿಗ್ಗೆ ಹೋದವರು, ನಂಜನಗೂಡಿಗೆ ಹೋದವರು, ಅಂದರೆ ಅಲ್ಲಿ ತಮ್ಮ ಕೈಗೆ ಆ ಕಾಂಟ್ರಾಕ್ಟ್ ಸಿಗಬೇಕು ಅನ್ನೋದನ್ನು ಮಾಡಿಸಿಕೊಂಡು ಬಂದ್ರಂತೆ. ಇನ್ನು ಮುಂದೆ ಅವರು ಒಂದು ಸುದ್ದಿಯನ್ನು ಹಬ್ಬಿಸ್ತಾರೆ, ನಮಗೆ ಅದು ಕಾಂಟ್ರಾಕ್ಟ್ ಸಿಕ್ಕಿದೆ, ಇನ್ನು ಮುಂದೆ ಈ ಊರಿನಲ್ಲಿ ಯಾರೂ ಕೂಡ ತಿಂಗಳಾನುಗಟ್ಟಲೆ ಯಾರೂ ಕೆಲಸಕ್ಕೆ ಕೈ ಬಾಯಿ ನೋಡುವಂತಿಲ್ಲ. ಅದೇ ಕೆಲಸ ಇಲ್ಲ ಅಂತ ಕೈ ಬಾಯಿ ನೋಡ್ಕೊಳ್ಳೋದು ಬೇಡ. ಕೈ ಬಾಯಿ ನೋಡ್ಕೊಳ್ಳೋದಂದರೆ ಊಟಕ್ಕೆ ಏನು ಮಾಡೋದು ಅನ್ನುವಂತಹ ಒಂದು ಚಿಂತೆ ಬೇಡ. ಇನ್ನು ಮುಂದೆ ಎಲ್ರಿಗೂ ಕೆಲಸ ಇದೆ. ಅಷ್ಟು ಮಾತ್ರ ಅಲ್ಲ, ಈ ರಸ್ತೆ ಮಾಡಲಿಕ್ಕೆ ರೋಡಿಗೆ ಬಂದಂತಹ ಹಣ ಏನು ಬರ್ತದೋ ಅದರಲ್ಲಿ ಸ್ವಲ್ಪವನ್ನು ಮಿಗಿಸಿ, ಸ್ವಲ್ಪವನ್ನು ಉಳಿಸಿ ಅದೇ ಊರಿನ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಬೇಕು ಅಂತ ಗೊಳಿಸ್ತಾರಂತೆ ಅನ್ನುವಂತಹ ವಿಷಯ ಯಾರ ಹಟ್ಟಿ ಬಾಗಿಲು ತೆಗೆದ್ರೂ ಕೂಡ ಅದೊಂದು ಸುದ್ದಿ ಆಯಿತು. ಅಂದರೆ ಎಲ್ರಿಗೂ ಕೂಡ ಗೊತ್ತಿರ್ತದೆ, ಒಂದು ರೋಡ್ ಆಗ್ತದೆ, ಆ ರೋಡಲ್ಲಿ ಎಲ್ರಿಗೂ ಕೆಲಸ ಇದೆ. ಹಾಗೆ ರಸ್ತೆ ಮಾಡುವಂತಹ ರಸ್ತೆಗೆ ಬಂದಂತಹ ಆ ಹಣದಲ್ಲಿ ಸ್ವಲ್ಪವನ್ನು ಉಳಿಸಿ ಅದೇ ಊರಿನ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸ್ತಾರಂತೆ ಅನ್ನುವಂಥ ಸುದ್ದಿ ಎಲ್ಲ ಕಡೆಯೂ ಹಬ್ಬಿರ್ತದೆ. ಇನ್ನು ಮುಂದೆ ಯಾವ ರೀತಿ ರಸ್ತೆ ಆಗ್ತದೆ ಅನ್ನುವಂಥದ್ದು ನೋಡೋಣ. ಇಲ್ಲಿ ಕಥೆಗಾರರು ಹೀಗೆ ಹೇಳ್ತಾರೆ, ಅದೆಲ್ಲ ಆಗಿ ಹೀಗೆ ಬಹಳ ದಿನಗಳು ತಿಳಿಯದಂತೆ ಕಳೆದಿವೆ. ಈಗ ಊರ ಮುಂದಲು ಒಂದು ರಣರಂಗವೇ. ಹಿಂದೆ ನೋಡಿದಷ್ಟು ಎತ್ತರಕ್ಕೆ ಹಬ್ಬುತ್ತಿದ್ದ ಅರಳಿ ಮರಗಳು ಈಗ ನೆಲ ಕಂಡವೆ. ಹಿಂದೆ ಸೆಟೆದು ನಿಂತ ಅರಳಿ ಮರಗಳ ಮರೆಯಲ್ಲಿ ಊರ ಕಂಡವರಿಗೆ ಈಗ ಊರು ಬಿಕೋ ಅನಿಸಲೇಬೇಕು. ಅವು ಇದ್ದವು ಅನ್ನುವುದಕ್ಕೆ ಒಂದು ಎಳ್ಳಷ್ಟು ಸುಳಿವು ಕಾಣವು. ಅವು ಇದ್ದಂತಹ ಸ್ಥಳದಲ್ಲಿ ಈಗ ಮಿಷನ್ ಓಡಾಡುತ್ತಿವೆ. ಆಳೆತ್ತರದ ಕಲ್ಲು ಚಕ್ರದ ಮಿಷನ್ಗಳು ಹೊಗೆ ಬಿಟ್ಟು ಓಡಾಡುವ ಚಂದಕ್ಕೆ ಪಳ್ಳಿ ಹೈಕಳೇನು ಗಂಡಸು ಯಂಕ ಅನ್ನದೇ ನೋಡುತ್ತಾ ತಮ್ಮ ಮರೆಯುವುದೂ ಉಂಟು. ಅಲ್ಲಿ ಎದ್ದೇಳುವ ಸದ್ದು ಊರ ಮೀರಿ ಆಚೆಗೂ ಹೋಗುವುದು. ದೂರದಿಂದ ನೋಡಿದ ಯಾವ ಮಗನಿಗೂ ಅಲ್ಲೋಲ ಕಲ್ಲೋಲ ಆಗುತ್ತಿರುವಂತೆ ಕಾಣಬೇಕು. ಹತ್ತಿರ ಬಂದರೆ ಅದೇ ಊರಿನ ಜನರು, ಅವರೇ ಮಾತನಾಡಿಸಿದರೆ ಅವರೇ ಎಂದು ತಿಳಿಯಬಹುದು. ಹೊರತು ಗುರುತು ಹತ್ತದಷ್ಟು ಅವರ ಯಾಸ ವರಚೆ ಬದಲಿಸಿಬಿಟ್ಟಿದೆ.
ನೆಲಕ್ಕಂಟಿಕೊಂಡು ಕಪ್ಪಾಗಿರುವ ಟಾರಿಗಂಟಿಕೊಂಡು ಅವರು ಮೂಡಿದಂತೆ ಚಲಿಸಿದಂತೆ. ಇಲ್ಲಿ ಊರಿನ ಮುಂದಿನ ಸ್ಥಿತಿ ಹೇಗಿದೆ ಅನ್ನೋದು ನೋಡೋಣ. ಅದೆಲ್ಲ ಹಾಗೆ ಆ ವಿಷಯ ಯಾವುದು, ರಸ್ತೆ ಆಗಲಿಕ್ಕೆ, ಡಾಂಬರು ಹಾಕಲಿಕ್ಕೆ ಆರ್ಡರ್ ಬಂದಿದೆ, ಎಲ್ರಿಗೂ ಕೂಡ ಕೆಲಸ ಇದೆ. ಅದರ ಜೊತೆಯಲ್ಲಿ ಸ್ವಲ್ಪ ಉಳಿಸಿದಂಥ ಹಣದಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸುವುದು ಅನ್ನುವಂಥ ವಿಷಯ ಆದ ನಂತರ ಕೆಲವು ದಿನಗಳು ಕಳೆದಿವೆ. ಯಾವ ರೀತಿ ಅಂದರೆ ಈಗ ಒಂದು ಊರ ಮುಂದಲು ಒಂದು ರಣರಂಗವೇ, ಒಂದು ಯುದ್ಧ ಭೂಮಿ. ಹಾಗೆ ಯುದ್ಧ ಭೂಮಿ ಅಂದರೆ ಆ ಯುದ್ಧ ಭೂಮಿ ಅಲ್ಲ, ಇಲ್ಲಿ ರಸ್ತೆ ಆಗಿರುವಂತಹ ಕೆಲಸಗಳು ನೀವು ನೋಡಿರ್ಬೋದು. ಒಂದು ರಸ್ತೆ ಆಗಬೇಕಾದ್ರೆ ಹೇಗೆಲ್ಲ ಏನೆಲ್ಲ ಆಗ್ತದೆ ಅನ್ನುವಂಥದ್ದು. ಹಿಂದೆ ನೋಡಿದರೆ ಎತ್ತರೆತ್ತರಕ್ಕೆ ಕಾಣಿಸ್ತಾ ಇದ್ದಂತಹ ಅರಳಿ ಮರಗಳು ಈಗ ನೆಲ ಕಂಡಿವೆ, ಎಲ್ಲವನ್ನೂ ಕೂಡ ಉರುಳಿಸಿ ಬಿಟ್ಟಿದ್ದಾರೆ. ಹಿಂದೆ ಸೆಟೆದು ನಿಂತಹ ಅರಳಿ ಮರಗಳ, ಆ ದೊಡ್ಡ ದೊಡ್ಡ ಅರಳಿ ಮರಗಳ ಹಿಂದೆ ಊರನ್ನು ಕಂಡವರಿಗೆ ಈಗ ಊರು ಬಿಕೋ ಅನಿಸಿರಬೇಕು. ನೀವು ಈ ಒಂದು ದೃಶ್ಯವನ್ನು ಕಲ್ಪಿಸಿಕೊಳ್ಬೇಕು. ಅವು ಇದ್ದದಕ್ಕೆ ಒಂದು ಚೂರು, ಆ ಮರಗಳು ಇತ್ತು ಅನ್ನೋದಕ್ಕೆ ಒಂದು ಚೂರೂ ಕೂಡ ಗುರುತು ಇಲ್ಲ. ಅವು ಇದ್ದಂಥ ಸ್ಥಳದಲ್ಲಿ ಈಗ ಮಿಷನ್ಗಳು ಓಡಾಡ್ತಾ ಉಂಟು. ಅದು ಕೂಡ ಆ ಮಿಷನ್ಗಳು ಹೇಗಿದೆ ಅನ್ನೋದನ್ನು ನೋಡಿ. ಆಳೆತ್ತರದ, ಒಬ್ಬೊಬ್ಬ ವ್ಯಕ್ತಿಯಷ್ಟು ಎತ್ತರದ ಕಲ್ಲು ಚಕ್ರದ ಮಿಷನ್ಗಳು ಹೊಗೆ ಬಿಟ್ಟು ಓಡಾಡುವಂತಹ ಚಂದಕ್ಕೆ ಇಡೀ ಮಕ್ಕಳೆಲ್ಲ ಸೇರ್ತಾ ಇದ್ರಂತೆ. ಮಕ್ಕಳು ಬಿಡಿ, ಗಂಡಸು ಯಮ್ಕ ಅಂದರೆ ಇಲ್ಲಿ ಮಹಿಳೆಯರು, ಗಂಡಸರು ಹೆಂಗಸು, ಗಂಡಸರು ಹೆಂಗಸರು ಅನ್ನೋದನ್ನು ಯಾವುದೇ ವ್ಯತ್ಯಾಸ ಇಲ್ಲದೆ ಆ ರಸ್ತೆ ಆಗುವಂತಹ ಮಿಷನ್ಗಳು ಆಚೀಚೆ ಓಡಾಡುವಂತಹ ಒಂದು ಚಂದಕ್ಕೆ ತಮ್ಮನ್ನೇ ಮರೆತು ಬಿಡ್ತಾ ಇದ್ರಂತೆ. ಅಲ್ಲಿ ಏಳುವಂತಹ ಸದ್ದು ಊರ ಮೀರಿ ಆಚೆಗೂ ಹೋಗ್ತಾ ಉಂಟು. ಅಂದರೆ ಇಲ್ಲಿ ಒಂದು ರಸ್ತೆ ಆಗ್ತಾ ಉಂಟು, ಯಾವ ಊರಲ್ಲೋ ಒಂದು ರಸ್ತೆ ಆಗ್ತಾ ಉಂಟು ಅನ್ನುವಂಥ ಒಂದು ಶಬ್ದ ಬೇರೆ ಕಡೆಗೂ ಕೇಳ್ತಾ ಉಂಟು. ಅದು ಕೂಡ ದೂರದಿಂದ ನಿಂತು ನೋಡಿದಂತಹ ಯಾವುದೇ ಮಗನಿಗೂ, ಯಾವುದೇ ಒಬ್ಬ ವ್ಯಕ್ತಿಗೂ ಅಲ್ಲೇನೋ ಆಗ್ತಾ ಉಂಟು, ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟು ಅನ್ನುವ ಹಾಗೆ ಅನಿಸ್ತದೆ. ಅಲ್ಲೇನಾಗ್ತಾ ಉಂಟು ಅನ್ನುವ ಹಾಗೆ ಅನಿಸ್ತದೆ. ಅಲ್ಲೇನಾಗ್ತಾ ಉಂಟು ಅಂತ ಹತ್ತಿರ ಹೋಗಿ ನೋಡಿದರೆ ಅದೇ ಊರಿನ ಜನರು ಮಾತನಾಡಿಸಿದರೆ ಅವರೇ, ಅಂದರೆ ಹೇಗಿದೆ ಅಂದರೆ ಅವರ ಗುರುತು ಹತ್ತದಷ್ಟು ನೀವು ಗಮನಿಸಬೇಕು. ಇಡೀ ಊರಿನವರೇ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗುರುತು ಆಗದೆ ಇರುವಷ್ಟು ಅವರ ಯಾಸ, ವರಸೆ, ಅವರ ವೇಷ, ರೀತಿ ಎಲ್ಲವೂ ಕೂಡ ಬದಲಾಗಿದೆ. ಅವರು ಹೇಗಿದ್ದಾರೆ ಅಂದರೆ ನೆಲಕ್ಕಂಟಿಕೊಂಡು ಕಪ್ಪಾಗಿರುವ ಟಾರಿಗೆ ಅಂಟಿಕೊಂಡು ಅವರು ಮೂಡಿದಂತೆ ಚಲಿಸಿದಂತೆ. ಅಂದರೆ ಕಪ್ಪು ಟಾರ್ ಆಗ್ತಾ ಉಂಟು, ರಸ್ತೆಯೆಲ್ಲ ಆಗ್ತಾ ಉಂಟು. ಅದರಲ್ಲಿ ಹೀಗೆ ನೋಡಿದಾಗ ಕಪ್ಪು ಏನೋ ಒಂದು ಎದ್ದ ಹಾಗೆ, ಅಂದರೆ ಅವರು ಜನರು ಎದ್ದ ಹಾಗೆ, ಅಂದರೆ ಕಪ್ಪಾಗಿ ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಯಾವುದಾದ್ರೂ ಕೆಲಸ ಆಗುವಾಗ ನಾವೇನು ಹೇಗೆ ಎಷ್ಟು ಚಂದದ ಬಟ್ಟೆಯನ್ನು ಹಾಕ್ಕೊಂಡ್ರು ಕೂಡ ಅದು ಮಣ್ಣಾಗುವಂಥದ್ದು, ಕಪ್ಪಾಗುವಂಥದ್ದು, ಏನೆಲ್ಲ ಧೂಳು ಹಿಡಿಯುವಂಥದ್ದು ಆಗ್ತದೆ. ಅದೇ ರೀತಿ ಆ ಊರಿನವರು ಇದ್ದಾರೆ. ಇನ್ನು ಒಕ್ಕಡೆ ಕುಂತು 10 ಯಮ್ಕ ತಲೆಗೆ ಸೆರಗು ಸುತ್ತಿಕೊಂಡು ಅಲ್ಲಿ ಜಲ್ಲಿಕಲ್ಲು ಚಚ್ಚುತ್ತಿರುವರು. ಗುಂಪಲ್ಲೇ ಒಬ್ಬಳು ಸಣ್ಣದನಿ ಎತ್ತರಿಸಿ ಸುವೀಬಾ ಚನ್ನಬಸವಯ್ಯ ಮೊಳಗಿಸುತ್ತಿರುವಳು. ಉಳಿದವರ ಕುಮ್ಮಕ್ಕು ಕೊಡುವ ಸೊಲ್ಲು ಅದ ಮೀರಿಸಿಕೊಂಡು ದೂರದಲ್ಲಿ ಕೆಲಸ ಮಾಡುವವರ ಆಚೆಗೂ ಕೇಳಿಸುವಂತೆ ಕೆಲಸ ಮಾಡುವವರು ಕೆಲಸ ಮಾಡುತ್ತಾ ಫರ್ಲಾಂಗ್ ಉದ್ದ ಲವಲವಿಕೆ ತುಂಬಿದೆ. ಒಂದೇ ಕಡೆ ಕುಂತು 10 ಯಮ್ಕಗಳು, 10 ಹೆಂಗಸರು ತಲೆಗೆಲ್ಲ ಸೆರಗನ್ನು ಸುತ್ತಿಕೊಂಡು ಜಲ್ಲಿಕಲ್ಲನ್ನು ಚಚ್ಚುತ್ತಾ ಇದ್ದಾರೆ, ಸಣ್ಣಗೆ ಅದನ್ನು ಗುದ್ದುತ್ತಾ ಇದ್ದಾರೆ. ಆ ಗುಂಪಲ್ಲೇ ಒಬ್ಬಳು ದನಿ ಎತ್ತರಿಸಿ ಹಾಡ್ತಾ ಇದ್ದಾಳೆ. ಯಾವುದು, ಸುವೀಬಾ ಚನ್ನಬಸವಯ್ಯ ಅನ್ನುವಂಥ ಒಂದು ಜನಪದ ಹಾಡನ್ನು ಹಾಡ್ತಾ ಇದ್ದಾಳೆ. ಅದಕ್ಕೆ ಕುಮ್ಮಕ್ಕು ಕೊಡುವ ಹಾಗೆ, ಉತ್ಸಾಹ ಅಂದರೆ ಕೆಲಸ ಮಾಡುವ ಉತ್ಸಾಹ ಭರಿಸುವಂಥ ಹಾಡುಗಳನ್ನು ಅವರು ಹಾಡ್ತಾ ಇದ್ದಾರೆ. ಅವರು ಎಷ್ಟರಿಗೆ ಆ ಸೊಲ್ಲು ಅಂದರೆ ಆ ಒಂದು ನುಡಿ ಅಥವಾ ಗೀತೆ ಅಥವಾ ಮಾತು, ಸೊಲ್ಲು, ಆ ಮಾತು, ಆ ಒಂದು ಹಾಡು ದೂರದವರೆಗೂ ಕೇಳಿಸ್ತಾ ಇತ್ತಂತೆ. ದೂರದಲ್ಲಿ ಕೆಲಸ ಮಾಡುವವರ ಆಚೆಗೂ ಕೇಳಿಸುವಂತೆ ಕೆಲಸ ಮಾಡುವವರು ಕೆಲಸ ಮಾಡ್ತಾ ಪರ್ಲಾಂಗ್ ಉದ್ದದ ದೂರದಲ್ಲಿ ಅವರಲ್ಲಿಯೂ ಕೂಡ ಲವಲವಿಕೆ, ಉತ್ಸಾಹ ತುಂಬಿದೆ. ಅವ್ರು ಯಾವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿ. ಅಳತೆ ಮಾಡುವುದು, ಅಗೆದು ಸಮ ಮಾಡುವುದು, ಸಮ ಮಾಡಿ ನೀರು ಚಿಂಪರಿಸಿ ಹದ ಮಾಡಿದ ಜಲ್ಲಿಟಾರ ಕೈಬಂಡೆಯಿಂದ ಎಳೆದು ತಂದು ಸುರಿದುದ ಹರಡುವುದು. ಒಕ್ಕಡೆ ಹಿಂದಕ್ಕೂ ಮುಂದಕ್ಕೂ ಹೋಗುವ ಬರುವ ಮಿಷನ್ನು, ಸಮ ಮಾಡುವ ದಗ್ ಮಿಷನು, ಬೆಂಕಿ ಉಗುಳುತ್ತಾ ಜಲ್ಲಿ ಟಾರು ಮರಳ ಒಕ್ಕೂಡಿಸುವ ಮಿಷನು, ಯಾವುದಕ್ಕೂ ಮಿಷನ್ನು ಎಷ್ಟಂತ ಹೇಳುವುದು. ಎಲ್ಲವೂ ಕಪ್ಪಗೆ ಯಾಸ ತಾಳಿ ಮೇಲೇಳುತ್ತಿದೆ. ಅಳತೆ ಮಾಡುವಲ್ಲಿ ಪಟೇಲರು ಕೈಕಟ್ಟಿ ನಿಂತಿರುವರು. ಈ ರಸ್ತೆಯ ಕೆಲಸವನ್ನು ಇಲ್ಲಿ ಕಥೆಗಾರರು ಹೇಳ್ತಾರೆ.
ಹೆಂಗಸರು ಹಾಡ್ತಾ ಇದ್ದಾರೆ, ದೂರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಳತೆ ಮಾಡ್ತಾ ಇದ್ದಾರೆ, ರಸ್ತೆಗೆ ಎಷ್ಟು ಬೇಕು ಅಂತ ಅಳತೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಅಗಿತಾ ಇದ್ದಾರೆ, ಅಗೆದುದನ್ನು ಮತ್ತೆ ಸಮ ಮಾಡ್ತಾ ಇದ್ದಾರೆ, ಸಮ ಮಾಡಿ ಅದರ ಮೇಲೆ ನೀರು ಚಿಂಪರಿಸ್ತಾ ಇದ್ದಾರೆ. ಆನಂತರ ಅದರ ಮೇಲೆ ಜಲ್ಲಿ ಟಾರನ್ನು ಕೈ ಬಂಡಿಯಿಂದ ಎಳೆದು ತಂದು ಸುರಿತಾ ಇದ್ದಾರೆ. ಸುರಿದುದನ್ನು ಮತ್ತೆ ಹರಡುವಂಥ ಕೆಲಸ ಒಂದೇ ಕಡೆ ಹಿಂದಕ್ಕೂ ಮುಂದಕ್ಕೂ, ಅದರ ಮೇಲಿಂದ ಹಿಂದಕ್ಕೂ ಮುಂದಕ್ಕೂ, ಹಿಂದಕ್ಕೊಮ್ಮೆ ಮುಂದಕ್ಕೊಮ್ಮೆ ಆ ಒಂದು ಮಿಷಿನ್ ಹೋಗ್ತಾ ಇರ್ತದೆ. ಹಾಗೆ ದಗ್ ದಗ್ ಮಿಷನ್, ಸಮ ಮಾಡುವಂಥ ದಗ್ ದಗ್ ಶಬ್ದ ಬರುವಂಥ ಮಿಷನ್ನು, ಬೆಂಕಿ ಉಗುಳುತ್ತಾ ಜಲ್ಲಿ ಟಾರನ್ನು ಮರಳಿ ಒಗ್ಗೂಡಿಸುವಂಥ ಮಿಷನು, ಯಾವುದಕ್ಕೂ ಮಿಷನ್ ಎಷ್ಟು ಅಂತ ಹೇಳುವುದು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಎಷ್ಟು ಚಂದದ ಕಲ್ಪನೆಯನ್ನು ಕಥೆಗಾರರು ಕೊಡ್ತಾರೆ ನೋಡಿ. ಆ ರಸ್ತೆ ಆಗುವಂಥದ್ದು, ರಸ್ತೆ ಆಗುವಂಥ ಈ ಕಥೆಯಲ್ಲಿ ಓದುವಾಗ ನಮಗೆ ನಿಜ ವಾಸ್ತವವೇ ಕಣ್ಣೆದುರಿಗೆ ಬರ್ತದೆ. ಯಾವ ರೀತಿಯೆಲ್ಲ ಮಾಡ್ತಾರೆ ಹೌದಲ್ವಾ ಅನ್ನುವಂಥ ರೀತಿಯಲ್ಲಿ ಎಲ್ಲವೂ ಕೂಡ ಕಪ್ಪಾಗಿ ಯಾಸ ತಾಳಿ ಮೇಲೇಳ್ತಾ ಉಂಟು. ಅಂತೂ ಅಳತೆ ಮಾಡುವಲ್ಲಿ ದೂರದಲ್ಲಿ ನಮ್ಮ ಪಟೇಲರಿದ್ದಾರಲ್ಲ, ಈ ಕೆಲಸವನ್ನು ಆರ್ಡರ್ ತರಿಸಿದವರಿದ್ದಾರಲ್ಲ, ಅವರು ಕೈ ಕಟ್ಟಿಕೊಂಡು ನಿಂತಿದ್ದಾರಂತೆ. ಮುಂದೇನಾಗ್ತದೆ ಅಂತ ನೋಡಿ. ಹೈಕಳು ಅಂದರೆ ಎಲ್ಲ ಊರಿನವು ಒಂದೇ. ಪಳ್ಳಿ ಬಿಟ್ಟ ಮೇಲೆ ಅವು ಅಲ್ಲಿ ಜಮಾಯಿಸ್ತವೆ. ದೊಡ್ಡವರು ಗದರಿಸಿದಾಗ ದೂರ ಹೋಗುತ್ತವೆ. ಅವರು ಎತ್ತಗೋ ತಿರುಗಿದಾಗ ಮತ್ತದೇ. ಒಟ್ಟಲ್ಲಿ ಹೈಕಳೆಲ್ಲ ಸಂಜೆ ಮಾಡುವುದು ಟಾರು ಕಾಯಿಸುವಲ್ಲೇ. ಕತ್ತಲು ಇಳಿದು ಶಾಣೆ ಹೊತ್ತಾದರೂ ಹಟ್ಟಿ ಮುಟ್ಟವು. ದೊಡ್ಡವರೇ ಊರ ಮುಂದಲಿಗೆ ಬಂದು ಅವಕ್ಕೆ 4 ಬಡಿದಾರು ತಮ್ಮ ಜೊತೆ ಕರೆದುಕೊಂಡು ಹೋಗಬೇಕು. ಬಂದವರು ರೋಡು ಆಗುವ ಅದ್ಭುತವ ಚಣುತ್ತಾರು ನೋಡದೆ ಹೋಗರು. ಹಟ್ಟಿ ಕಡೆ ತಿರುಗಲು ಹೈಕಳ ಕೈ ಹಿಡಿದರೆ ಅವುಗಳ ಕೈಟಾರು ದೊಡ್ಡವರಿಗೂ ಮೆತ್ತಿಕೊಳ್ಳುವುದು. ರಂಗಪ್ಪ ಎಂಬಾತ ತನ್ನ ಮಗನ ಕರೆದೊಯ್ಯಲು ಬಂದಾಗಲೂ ಹಂಗೆಯೇ ಆಯಿತು. ಅವರೇಗೆ ಮಗನಿಗೆ ಮೇಷ್ಟ್ರು ಕಲಿಸಿಕೊಡೋದು ಎಂದು 4 ಬಿಗಿದ. ಅದು ದೊಡ್ಡಗೆ ಬಾಯಿ ತೆಗೆದು ಅಳಲು ಶುರು ಮಾಡಿ ನಿಲ್ಲಿಸಲೇ ಇಲ್ಲ. ರಂಗಪ್ಪನಿಗೆ ಸಹನೆ ಮೀರಿ ಬಾಯಿಗೂ ಒಂದೇಟು ಕೊಟ್ಟಾಗ ಆ ಹೈದ ಅಳು ಜೋರು ಮಾಡುತ್ತಾ ತನ್ನ 2 ಕೈಯನ್ನು ಬಾಯಿಗೆ ತಂದುಕೊಂಡಿತು. ಕೈಗಳ ಟಾರು ಬಾಯಿಗೆ ಬಂದು ಬಾಯಿ ಬಿಡದಂತಾಗಿ ಅಳು ನಿಂತಿತು. ಹೇಗೆ ಇಂಥವು ಸಂಜೆ ಆಗುತ್ತಾ? ಮತ್ತೂ ಅಂದರೆ ಯಮ್ಕ ಕೆಲಸ ಬಿಟ್ಟು ಏಳುವಾಗ ಟಾರನ್ನು ಉಂಡೆ ಮಾಡಿ ಕೈಗೆ ತಕ್ಕೊಳ್ಳುವುದು ರೂಢಿ. ಯಾರೋ ಒಬ್ಬಳು ತೂತು ಮಡಕೆಗೆ ಟಾರು ಮೆತ್ತಿ ಸುರಿಯುವುದು ಏಕದಮ್ ನಿಂತು ಹೋಯ್ತಂತೆ. ಇದಾದ ಮೇಲೆ ಇಂಥದ್ದು ಊರ ಯಾವ ಮೂಲೆಯಲ್ಲಿ ಆದರೂ ಅಲ್ಲಿಗೆ ಟಾರು ಹೋಗುತ್ತದೆ, ಅಥವಾ ತಂದಿಟ್ಟಿರುವ ಮನೆಯಿಂದ ಈಸಿಕೊಳ್ಳುವಷ್ಟು ಚಲಾವಣೆ ಇದೆ. ಇಲ್ಲಿ ಒಂದು ಹಾಸ್ಯವನ್ನು ಹೇಳ್ತಾರೆ, ಇಲ್ಲಿ ಹಾಸ್ಯ ಪ್ರಸಂಗವನ್ನು ಹೇಳ್ತಾರೆ. ಇಲ್ಲಿ ಆ ಊರಲ್ಲಿ ಆ ರಸ್ತೆ ಆಗ್ತಾ ಇರುವಾಗ ನಿಮಗೆಲ್ಲ ಗೊತ್ತಿರ್ಬೋದು, ಹೈಕಳಂದರೆ ಸಣ್ಣ ಮಕ್ಕಳು ಎಲ್ಲ ಎಲ್ಲಿ ಯಾವ ಊರಿನವರು ಅಂತ ಇಲ್ಲ, ಎಲ್ಲ ಒಂದೇ. ಅವರು ಪಳ್ಳಿ ಬಿಟ್ಟ ಮೇಲೆ ಅಂದರೆ ಇಲ್ಲಿ ಶಾಲೆ ಬಿಟ್ಟ ಮೇಲೆ ಅವರೆಲ್ಲ ಇಲ್ಲಿ ಜಮಾಯಿಸ್ತಾಯಿದ್ರು, ಗುಂಪು ಕೊಡ್ತಾಯಿದ್ರು. ಆ ಮಕ್ಕಳು ಹತ್ರ ಹೋದಾಗ ದೊಡ್ಡವರು ಗದರಿಸ್ತಾ ಇದ್ರಂತೆ. ಗದರಿಸಿದಾಗ ದೂರ ಹೋಗ್ತಾಯಿದ್ರು. ಮತ್ತು ಆ ದೊಡ್ಡವರು ಬೇರೆ ಕೆಲಸ ಮಾಡಲಿಕ್ಕೆ ತಿರುಗಿದಾಗ ಈ ಮಕ್ಕಳು ಮತ್ತೆ ಹತ್ತಿರ ಹೋಗ್ತಾಯಿದ್ರು. ಒಟ್ಟಲ್ಲಿ ಈ ಮಕ್ಕಳೆಲ್ಲ ಸಂಜೆಯಿಂದ ರಾತ್ರಿ ಮಾಡುವಂಥದ್ದು ಈ ಟಾರು ಕಾಯಿಸುವಲ್ಲೇ. ಅಂತೂ ಕತ್ತಲು ಇಳಿದು ಶಾಣೆ ಹೊತ್ತಾದರೂ, ತುಂಬ ಹೊತ್ತಾದರೂ ಕೂಡ ಈ ಮಕ್ಕಳು ಗುಡಿಸಲು ತಮ್ಮ ಮನೆಯನ್ನು ಮುಟ್ತಾ ಇರಲಿಲ್ಲ. ದೊಡ್ಡವರೇ ಬಂದು ಈ ಮಕ್ಕಳು ಏನು ಇನ್ನೂ ಬರಲಿಲ್ಲ ಅಂತ ನೋಡಲಿಕ್ಕೆ ಬಂದಾಗ ಅವರೂ ಕೂಡ ಕೆಲವೊಮ್ಮೆ ಆ ರಸ್ತೆ ಆಗುವಂಥ ಚಂದವನ್ನು, ಅದ್ಭುತವನ್ನು ಕ್ಷಣ ಹೊತ್ತಾದರೂ ಅವ್ರು ನೋಡಿಯೇ ಹೋಗ್ತಾಯಿದ್ರು. ಆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಹೊಡೆಯದೇ ಆ ಮಕ್ಕಳು ಬರ್ತಾ ಇರಲಿಲ್ಲಂತೆ, ಹೊಡೆದು ಕರ್ಕೊಂಡು ಹೋಗ್ತಾಯಿದ್ರು. ಹೀಗೆ ಆ ಮಕ್ಕಳು ಆ ಟಾರಲ್ಲಿ ಆಡ್ತಾಯಿದ್ರು. ಟಾರ್ ಅಂದರೆ ಈಗ ಮಕ್ಕಳು ಹೊಸ್ತಲ್ವ ನೋಡೋದು, ಹಾಗಾಗಿ ಆ ಟಾರಲ್ಲಿ ಆಟ ಆಡ್ತಾ ಇದ್ರಂತೆ. ಅವರ ಕೈಯಲ್ಲಿದ್ದಂತಹ ಟಾರ್ ಈ ಮಕ್ಕಳ ಕೈ ಹಿಡ್ಕೊಂಡು ಹೋಗುವಾಗ ದೊಡ್ಡವರ ಕೈಗೂ ತಾಗ್ತಾ ಇತ್ತಂತೆ. ಅದಕ್ಕೊಂದು ಉದಾಹರಣೆಯನ್ನು ಹೇಳ್ತಾರೆ. ಅಲ್ಲಿ ಆ ಊರಲ್ಲಿ ಒಬ್ಬ ರಂಗಪ್ಪ ಅನ್ನುವನು ಇದ್ದ. ಅವನು ತನ್ನ ಮಗನನ್ನು ಕರ್ಕೊಂಡು ಬರುವಾಗಲೂ ಒಂದು ಹೀಗೆ ಆಯಿತು. ಆ ಮಗುವಿನ ಕೈಯಲ್ಲಿ ಏನು ಆ ಟಾರಿನ ಪುಡಿ ಇತ್ತು, ಅಂಟಂಟು ಟಾರ್ ಇತ್ತು. ಆ ಮಗು ಇನ್ನೂ ಬರಲಿಲ್ಲಲ್ಲ ಮನೆಗೆ, ಆತ ಬರ್ತಾನೆ, ಸರಿ ಹೊಡಿತಾನೆ. ಹಾಗಾದರೆ ದೊಡ್ಡಗೆ ಅದು ಕೂಡ ಮೇಷ್ಟ್ರು ಹೇಳಿಕೊಡೋದು ಇದೆಯಾ ಅಂತ ಸಾಧಾರಣವಾಗಿ ಕೆಲವೊಮ್ಮೆ ದೊಡ್ಡವರು ಬೈಯುವಂಥದ್ದು ಇರ್ತದೆ. ಮೇಷ್ಟ್ರಿಗೆ ಅವರಿಗೆ ಪಾಠ ಮಾಡುವುದನ್ನು ಬಿಟ್ಟು ಇಂಥದ್ದೆಲ್ಲ ಹೇಳಿಕೊಡ್ಲಿಕ್ಕಾಗ್ತದೆ. ಆದರೂ ಮನೆಯಲ್ಲಿ ಶಾಲೆಗೆ ಹೋದರೆ ಅಪ್ಪ ಅಮ್ಮ ಹೇಳಿಕೊಟ್ಟದ್ದು ಇದೆಯಾ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳಿಗೆ. ಎಲ್ಲಿ ಶಾಲೆಯಲ್ಲಿ. ಮನೆಗೆ ಬಂದರೆ ಅಪ್ಪ ಅಮ್ಮ ಹೇಳ್ತಾರೆ, ನಿಮಗೆ ಟೀಚರ್ ಹೇಳಿಕೊಟ್ಟದ್ದು ಅದೇಯಾ ಅಂತ. ಇಲ್ಲಿಯೂ ಕೂಡ ಈ ರಂಗಣ್ಣ ಬೈತಾನೆ, ಅವನು ರಂಗಪ್ಪ ಬೈತಾನೆ, ನಿಂಗೇನು ಮೇಷ್ಟ್ರು ಕಲಿಸಿಕೊಡೋದು ಇದೆಯಾ ಅಂತ, ಟಾರಲ್ಲಿ ಆಡು ಅಂತ ಹೇಳಿಕೊಟ್ರಾ ಅಂತ. 4 ಬಿಗಿತಾನೆ, 4 ಹೊಡಿತಾನೆ. ಆಗ ಆ ಮಗು
ಗಟ್ಟಿ ಬಾಯಿ ತೆಗೆದು ಅಳ್ತದೆ. ಆಗ ಅತ್ತಾಗ ಇವನು ಬಾಯಿಗೆ ಒಂದು ಹೊಡೆದು ಬಿಡ್ತಾನೆ. ಆಗ ಈ ಕೈಯಲ್ಲಿದ್ದ ಏನು ಟಾರ್ ಇತ್ತಲ್ಲ, ಆ ಎರಡೂ ಕೈಯನ್ನು ಮಗು ಬಾಯಿಗೆ ಹಿಡಿತದೆ. ಬಾಯಿ ಹಿಡಿದಾಗ ಟಾರಲ್ಲಿ ಬಾಯಿ ಅಂಟಿಕೊಂಡು ಬಿಡ್ತದೆ. ಹೀಗೆ ಇಂಥದ್ದು ಎಂಥದ್ದೋ ಆಗ್ತದೆ. ಹಾಗೆ ಇನ್ನೂ ಒಂದನ್ನು ಹೇಳ್ತಾರೆ. ಆ ಊರಿನಲ್ಲಿ ಏನಾದರೂ ಕೊಡಪಾನವೋ ಅಥವಾ ಏನಾದರೂ ಪಾತ್ರೆಗಳು ತೂತಾದರೆ ಈ ಟಾರನ್ನೇ ಇಟ್ಟು ಬಿಡ್ತಾ ಇದ್ರಂತೆ. ಆಗ ಯಾರೋ ಒಬ್ಬಳು ಪ್ರಯೋಗ ಮಾಡಿದ್ಲು. ಆವಾಗ ಎಲ್ರಿಗೂ ಹೇಳಿದ್ಲು, ಹೀಗೀಗೆ ಆಗ್ತದೆ, ತೂತು ಬಿದ್ದರೆ ಅಂಟಿಸಿದ್ರೆ ಆಯಿತು, ತೂತು ಮುಚ್ಚಿ ಹೋಗ್ತದೆ ಅಂತ ಹೇಳಿದಾಗ ಇಡೀ ಎಲ್ಲ ಊರಿನ ಹೆಂಗಸರೆಲ್ಲ ತಮ್ಮ ತಮ್ಮ ಪಾತ್ರೆಗಳಿಗೆ ಅದನ್ನು ಅಂಟಿಸಿ ಬಿಡ್ತಾ ಇದ್ರಂತೆ. ಕೆಲವರು ನಾಳೆಗೂ ಬೇಕು ಅನ್ನುವ ರೀತಿಯಲ್ಲಿ ಸ್ವಲ್ಪ ಜಾಸ್ತಿಯೇ ತಂದಿಡ್ತಾ ಇದ್ರಂತೆ. ಇನ್ಯಾವುದೋ ಮನೆಯಲ್ಲಿ ಇಂಥ ಟಾರು ಇಲ್ಲದಿದ್ದರೆ ಯಾರು ತಂದಿಟ್ಟಿದ್ದಾರೆ ನೋಡಿ, ಅವರ ಮನೆಗೆ ಹೋಗಿ ತಗೊಂಡು ಬರುವಷ್ಟು ಈ ಟಾರು ಚಲಾವಣೆಗೆ ಬಂತಂತೆ. ಇನ್ನು ಮುಂದೆ ನೋಡಿ, ಈಗ ಆ ಒಂದು ರಸ್ತೆಯಲ್ಲಿ ಏನು ಒಂದು ಘಟನೆ ನಡೀತದೆ. ಈಗ ಓದುಗರ ಓಲೆಗೆ ಒಂದೋಲೆ ಅಂತ ದೊಡ್ಡ ಮಿಷನ್ ನಡೆಸುವ ಒಬ್ಬಾತ ಸೆಳಕಿನವನು ಅಲ್ಲುಂಟು. ಆ ಮಿಷನನ್ನು ನಡೆಸುವಂಥ ಡ್ರೈವರ್ ಬಗ್ಗೆ ಹೇಳ್ತಾರೆ. ಅವ ನಂಜನಗೂಡಿಂದ ದಿನಾ ಬಂದು ಹೋಗುವುದು ಮಾಡುತ್ತಾನೆ. ಅಂದು ಅವ ಕೈಲಿಡಿದು ಬಂದಿದ್ದ ಪೇಪರಲ್ಲಿ ತಮ್ಮ ಊರ ಸುದ್ದಿ ಬಂದಿದೆಯಂತೆ. ನಿಜವೇ ಎಂದು ಗುಲ್ಲು ಎದ್ದು ಯಾರು ಯಾವ ಕೆಲಸಕ್ಕೂ ಕೈ ಹಾಕದೆ ಸೆಳಕಿನವನ ಸುತ್ತಲೂ ಗುಂಪು ಕೂಡಿದರು. ಪಟೇಲರು ತುಂಬವೇ ಬಿಸಿಯಾಗಿದ್ದರು. ಬಂದಿದ್ದ ಊರ ಸುದ್ದಿ ಹೀಗಿತ್ತು. ಒಬ್ಬ ದೊಡ್ಡ ಮಿಷನನ್ನು ರಸ್ತೆಯನ್ನು ಮಾಡುವಂಥ ಒಬ್ಬ ಮಿಷನ್ನ ಡ್ರೈವರ್ ಇದ್ದಾನಲ್ಲ, ಚಾಲಕ ಇದ್ದಾನಲ್ಲ, ಅವನು ನಂಜನಗೂಡಿನವನು. ಅವನು ದಿನ ಬಂದು ಮಿಷನ್ ಅಲ್ಲೇ ಇರ್ತದೆ, ರಸ್ತೆ ಆಗುವಲ್ಲೇ ಇರ್ತದೆ ಆ ಊರಲ್ಲೇ. ಇವನು ನಂಜನಗೂಡಿಗೆ ಹೋಗಿ ಬರುವಾಗ ಅವನೊಂದು ಪೇಪರ್ ಹಿಡ್ಕೊಂಡು ಬಂದಿದ್ದಾನೆ. ಪೇಪರನ್ನು ಆ ಪತ್ರಿಕೆಯಲ್ಲಿ ಈ ಊರಿನ ಸುದ್ದಿ ಬಂದಿದೆ. ಏನೋ ಒಂದು ಬಂದಿದೆ ಅಂತೆ, ಏನೋ ಊರಿನ ಬಗ್ಗೆ ಯಾರೋ ಬರೆದಿದ್ದಾರಂತೆ ಅನ್ನುವಂತಹ ಒಂದು ಗೊಂದಲ ಉಂಟಾಗ್ತದೆ ಈಗ ಎಲ್ಲರಲ್ಲಿಯೂ ಕೂಡ. ಅವರೇನು ಮಾಡ್ತಾರೆ, ಯಾರು ಕೂಡ ಯಾವುದು ಕೆಲಸಕ್ಕೆ ಹೋಗೋದಿಲ್ಲ, ಈ ಡ್ರೈವರ್ನ ಸುತ್ತ ಬಂದು ನೆರೀತಾರೆ. ಆ ವಿಷಯ ಕೇಳಿದಂತಹ ಈ ಕಾಂಟ್ರಾಕ್ಟರ್ ನಮ್ಮ ಪಟೇಲರಿದ್ದಾರಲ್ಲ, ಅವರು ತುಂಬ ಬಿಸಿಯಾಗಿದ್ದರು, ತುಂಬ ಟೆನ್ಷನಲ್ಲಿದ್ದಾರೆ ಅವರು. ಯಾಕೆ ಟೆನ್ಷನ್ ಆಗಿದೆ ಅಂತ ನೋಡಿ, ಆ ಊರಿನ ಬಗ್ಗೆ ಕೊಟ್ಟಂತಹ ಸುದ್ದಿ ಹೀಗಿದೆ. ಸ್ವಾಮಿ, ನಮ್ಮೂರಿಗೆ ರೋಡು ಆಗಬೇಕೆಂದು ದೊಡ್ಡ ಮನಸ್ಸು ಮಾಡಿ ಸರ್ಕಾರ ನಡೆಸಿಕೊಡುತ್ತಿರುವುದು, ಈಗ ರೋಡು ಆಗುತ್ತಿರುವುದು ಸರಿಯಷ್ಟೇ. ಆದರೆ ಈ ರೋಡಿನ ಕಾಂಟ್ರಾಕ್ಟರ್ ಆದ ಪಟೇಲರು ಸರ್ಕಾರಿ ದುಡ್ಡಲ್ಲಿ ಮಿಗಿಸಿ ದೇವಸ್ಥಾನ ಊರ್ಜಿತಗೊಳಿಸುತ್ತಾರೆ ಎಂದು ತಿಳಿದು ಬಂದಿದೆ. ಏನೇ ಆಗಲಿ, ಇದು ಸರ್ಕಾರಿ ಹಣದ ದುರುಪಯೋಗ. ಇಂತಹುದು ಆಗದಂತೆ ತಡೆಗಟ್ಟಬೇಕು ಎಂದು ನಾವು ಸಂಬಂಧಪಟ್ಟವರಲ್ಲಿ ಪ್ರಾರ್ಥಿಸುತ್ತೇವೆ. ನೊಂದವರು. ಇದು ವಿಷಯ ಬಂದದ್ದು. ಯಾರೋ ಹಾಕಿದ್ದಾರೆ, ಯಾರೋ ಅಲ್ಲ, ನಿಮ್ಗೆ ಗೊತ್ತಿದೆ, ಅಲ್ಲೊಂದು ಕೆಲವು ಮಕ್ಕಳಿದ್ದಾರೆ, ಯಾವುದು ಶಿಕ್ಷಣ ಮುಗಿಸಿ ಬಂದಂಥ ವಿದ್ಯೆ ಇದ್ದಂತಹ ಮಕ್ಕಳಿದ್ದಾರೆ, ಹೈಸ್ಕೂಲ್ SSLC ಓದಿಕೊಂಡು ಬಂದಂಥ ಮಕ್ಕಳಿದ್ದಾರೆ, ಅವರೇ ಹಾಕಿದ್ದಿದ್ದು. ಹೇಳ್ತಾರೆ, ಸ್ವಾಮಿ, ನಮ್ಮ ಊರಿಗೆ ರೋಡ್ ಆಗಬೇಕು ಅಂತ ಪೇಪರಲ್ಲಿ ಬಂದದ್ದು. ದೊಡ್ಡ ಮನಸ್ಸು ಮಾಡಿ ಸರ್ಕಾರದ ನಡೆಸಿಕೊಡ್ತಾ ಇರೋದು ಸರಿ, ಅದು ರೋಡ್ ಆಗ್ತಾ ಉಂಟು. ಆದರೆ ರೋಡಿನ ಕಾಂಟ್ರಾಕ್ಟರ್ ಆದಂಥ ಪಟೇಲರು ಈ ರಸ್ತೆಗೆ ಬಂದಂತಹ ಆ ದುಡ್ಡಲ್ಲಿ ಉಳಿಸಿ ದೇವಸ್ಥಾನವನ್ನು ಊರ್ಜಿತಗೊಳಿಸುವುದು ಸರಿಯಲ್ಲ. ಯಾಕೆಂದರೆ ದೇವಸ್ಥಾನ ಊರಿನದ್ದು, ರಸ್ತೆ ಮಾಡಲಿಕ್ಕೆ ಹಣ ಬಂದದ್ದು ಸರ್ಕಾರಿ ಹಣ. ಇದು ತಪ್ಪು. ಇಂತಹ ದುರುಪಯೋಗ ಆಗಬಾರ್ದು ಅಂತ ನಾವು ಸಂಬಂಧಪಟ್ಟವರಲ್ಲಿ ಪ್ರಾರ್ಥಿಸ್ತೇವೆ. ನೊಂದವರು. ಈ ಮಕ್ಕಳು ಹೆಸರು ಬರಲಿಲ್ಲ, ನೊಂದವರು ಅನ್ನುವಂಥ ಈ ವಿಷಯ ಬಂದಿದೆ. ಒಂದು ಪತ್ರಿಕೆಯಲ್ಲಿ ಬಂದರೆ ಸಾಧಾರಣವಾಗಿ ಅದು ಸರ್ಕಾರ ತಲುಪ್ತದೆ. ಮುಂದೆ ಏನಾಗ್ತದೆ ನೋಡಿ. ಅಂದು ಈ ಬಿಸಿ ಬಿಸಿ ಸುದ್ದಿ ಈಗ ಅದು ಕೇಳಿದ ನಂತರ ಅಂದು ರೋಡಿನ ಕೆಲಸ ನಡೆಯಿತು ಅಂತ ನಡೆಯಲಿಲ್ಲ ಅಂತ ಏನೂ ಅಂತ ಕರಾರುವಾಕ್ಕು ಹೇಳಲು ಬರುವುದಿಲ್ಲ. ನಡೆದರೂ ನಡೆಯದಂತೆ ನಡೆಯಿತು ಅನ್ನಬಹುದೇ? ಎಂತೆಂಥದೋ ಆಗಬೇಕಾದ್ದು ಎಂತೆಂಥದೋ ಆಗತೊಡಗಿದೆ. ಏನಾಗುತ್ತೋ ಅಂತ ಊರ ಬೀದಿ ಒಳಗ ಭಯ ಹರಿದಾಡಿತು. ಸಂಜೆ ಆಗುತ್ತಾ ಅದು ಹೆಚ್ಚು ಹೆಚ್ಚು ದಪ್ಪ ಆಗುತ್ತಿತ್ತು. ನ್ಯಾಯಕ್ಕೆ ಮನೆಗೊಂದಾಳು ಚಾವಡಿಗೆ ಬರಬೇಕು ಎಂದು ಪಟೇಲರು ತಮ್ಮಟೆ ಬಡಿಸಿ ಸಾರಿಸಿದರು. ಈಗಷ್ಟೇ ಕತ್ತಲು ನಿಧಾನ ನೆಲಕ್ಕೆ ಇಳಿಯುತ್ತಿದ್ದುದು ಈಗ ತಾನೇ ಪೂರ್ತ ಅಗತುಗೊಂಡಿತು. ಹೊರಗೆ ನಡೆದಾಡಿದರ ಒಬ್ಬರ ಮುಖ ಒಬ್ಬರಿಗೆ ಕಾಣದಷ್ಟು ಗವ್ವ. ಹಟ್ಟಿ ಕಿಂಡಿಗಳಿಂದ ಮಂಕು ದೀಪದ ಬೆಳಕು ಹೊರಕ್ಕೆ ನೆಸೆದು ಕತ್ತಲೊಳಗಾಗುತ್ತಿತ್ತು. ಬೆಳಿಗ್ಗೆ ಆ ಒಂದು ಚಾಲಕ ಆ ಪೇಪರ್ ಪತ್ರಿಕೆಯನ್ನು ತಗೊಂಡು ಬಂದಿದ್ದಾನೆ. ಆ ಸುದ್ದಿ ಎಲ್ರಿಗೂ ಗೊತ್ತಾಗ್ತದೆ.
ನಮ್ಮ ಪಟೇಲರು ಆ ಮುತುವರ್ಜಿಯಿಂದ ಮಾಡಿಸಿಕೊಂಡಂಥ ನಿಂತು ನೋಡ್ತಾ ಇರುವಂಥ ಪಟೇಲರು ತುಂಬ ಟೆನ್ಷನಲ್ಲಿ ಒತ್ತಡಕ್ಕೀಡಾಗಿದ್ದರು. ಬಿಸಿಯಾಗಿದ್ದರು. ಅಂದು ರೋಡಿನ ಕೆಲಸ ಆಯಿತು ಅಂತ ಆಗಲಿಲ್ಲ ಅಂತ ಕರಾರುವಾಕ್ಕು ಖಂಡಿತವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ನಡೆದರೂ ನಡೆದಂತೆ ಅರೆಮನಸ್ಸಿನಿಂದ ನಡೆಯಿತು. ಎಂತೆಂಥದೋ ಆಗಬೇಕಾ ಅಂತ ಇತ್ತು, ಏನೋ ಆಗಬೇಕು ಅಂತ ಇತ್ತು, ಅದು ಎಂತೆಂಥದೋ ಆಗ್ತಾ ಉಂಟೀಗ. ನಾಳೆ ಏನಾಗ್ತದೋ ಅನ್ನುವಂತಹ ಒಂದು ಭಯ ಎಲ್ಲರನ್ನ ಆವರಿಸಿಕೊಂಡು ಬಿಡ್ತದೆ. ಸಂಜೆ ಆಗ್ತಾ ಆಗ್ತಾ ಎಲ್ಲರಲ್ಲಿ ಸಾಧಾರಣವಾಗಿ ಸಂಜೆ ಆಗುವಾಗ ಇಂಥ ವಿಷಯಗಳು ಹಾಗೆ ಅಲ್ವಾ, ಭಯ ಹೆಚ್ಚಾಗೋದು. ಯಾವುದೇ ಇರ್ಬೋದು, ಅದು ಊರಿಗೆ ಸಂಬಂಧಿಸಿದಿರ್ಬೋದು, ಕುಟುಂಬಕ್ಕೆ ಸಂಬಂಧಿಸಿರ್ಬೋದು, ಯಾವುದೇ ವಿಷಯ ಆಗ್ಬೋದು. ಸಾಯಂಕಾಲ ಆಗ್ತಾ ಆಗ್ತಾ ರಾತ್ರಿ ಆಗ್ತಾ ಆಗ್ತಾ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗುವಂಥದ್ದಾಗ್ತದೆ. ಈ ಪಟೇಲರು ಈ ವಿಷಯ ಬಂದಾಗ, ಪತ್ರಿಕೆಯಲ್ಲಿ ಬಂದಾಗ ಒಂದು ಅವರು ತೀರ್ಮಾನ ಹೊರಡಿಸ್ತಾರೆ. ತಮ್ಮಟೆ ಬಾರಿಸಿ ಒಂದು ಡಂಗುರ ಹೊಡಿಸ್ತಾರೆ. ಏನು ಅಂದರೆ ನ್ಯಾಯ ತೀರ್ಮಾನಕ್ಕೆ ಎಲ್ಲ ಮನೆಗಳಿಂದ ಒಂದು ಆಳು ಬರಲೇಬೇಕು ಅಂತ ಡಂಗುರ ಸಾರಿಸಿ ಬಿಡ್ತಾರೆ. ಆಗ ಹೊತ್ತು ಯಾವುದು ಅಂದರೆ ಈಗಷ್ಟೇ ಕತ್ತಲು ನಿಧಾನ ನೆಲಕ್ಕೆ ಇಳಿಯುತ್ತಿದ್ದದ್ದು ಈಗ ತಾನೇ ಪೂರ್ತಿ ಅಗತಗೊಂಡಿತ್ತು, ವ್ಯಾಪಿಸಿಕೊಂಡು ಬಿಟ್ಟಿತ್ತಂತೆ. ಅಂದರೆ ಕತ್ತಲಾಗಿ ಬಿಟ್ಟಿತ್ತು. ಎಷ್ಟು ಅಂದರೆ ಕೆಲವೊಮ್ಮೆ ಸಾಯಂಕಾಲದ ಹೊತ್ತು ನೀವು ಗಮನಿಸಿರ್ಬೋದು, ವ್ಯಕ್ತಿ ಹೋಗ್ತಾ ಇರೋದು ಗೊತ್ತಾಗ್ತದೆ, ಮುಖ ನೋಡಿದರೆ ಇಂಥವ್ರು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಕಪ್ಪು, ಅಷ್ಟು ಕಾಣದಷ್ಟು ಗವ್ವ ಅಂದರೆ ಕಪ್ಪು. ಹಟ್ಟಿ ಕಿಂಡಿಗಳಿಂದ ಮಂಕು ದೀಪದ ಬೆಳಕು, ಚಿಮಣಿ ಬೆಳಕು ಇದೆಯಲ್ಲ, ಅದು ಹೊರಗೆ ನೆಸೆದು ವ್ಯಾಪಿಸಿ ಕತ್ತಲೊಳಗಾಗುತ್ತಿತ್ತು. ಒಳಗೆ ಮಾತ್ರ ಸ್ವಲ್ಪ ಕಾಣಿಸ್ತದೆ ಹೊರಗೆ, ಆದರೆ ಅದು ಕೂಡ ಕತ್ತಲಾಗಿ ಬಿಡ್ತದೆ. ಒಳಗೆ ಮಾತ್ರ ಒಂಚೂರು ಹೌದಾ ಅಲ್ವನ್ನುವ ರೀತಿಯಲ್ಲಿ, ಅಂದರೆ ಆ ವಿಷಯಗಳ ಒಂದು ಭಯದ ವಾತಾವರಣ ಉಂಟಾಗಿದೆ ಅನ್ನುವಂಥದ್ದು ನಾವು ಗಮನಿಸ್ಬೋದು. ಈಗ ಮುಂದಕ್ಕೆ ಚಾವಡಿಯಲ್ಲಿ ಎಲ್ಲರೂ ಸೇರ್ತಾರೆ. ಚಾವಡಿ ಒಳಗೆ ಲಾಟಿನು ದೊಡ್ಡತಗೆ ಹೊಗೆ ಬೆಳಕು ಕಕ್ಕುತ್ತಾದೆ. ಆಗಲೇ 4 ಉಂಡಾಡಿಗಳು ತಮಗೆ ಯಾವುದೂ ಸಂಬಂಧ ಇಲ್ಲದವರಂತೆ ಯಾಸ ಹಾಕಿ ಮಲಗಿಬಿಟ್ಟವ್ರೆ. ಅಲ್ಲಿಗೆ ಒಬ್ಬರಾಗಿ ಜನ ಕೂಡಿಕೊಳ್ಳುತ್ತಿದೆ. ಹೆಚ್ಚು ಕೂಡಿದಂತೆ ಗಲಗು ಗದ್ದಲ ಹೆಚ್ಚಾಗುತ್ತಿದೆ. ಚಣುತ್ತು ಕಳೆದ ಮೇಲೆ ಅಲ್ಲಿಂದ ಹಾ ಹೋ 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 ಎದ್ದು ಊರ ಮುಳುಗಿಸತೊಡಗಿತು. ಪಟೇಲರು ನಡುಮಧ್ಯೆ ಕುಂತವ್ರೆ. ಲಾಟಿನು ಬೆಳಕು ನೇರ ಅವರ ಮುಖಕ್ಕೆ ಬೀಳುತ್ತಿತ್ತು. ಅವರ ಮುಖದಲ್ಲಿ ತೆಳ್ಳಗೆ ಬೆವರಾಡುವುದನ್ನು, ಹಣೆಯ ನೆರಿಗೆ ಮಾಯವಾಗಿ ಎದ್ದು ಹೋಗುವ ಬಗೆಯನ್ನು ಕಾಣಬಹುದು. ದೂರದ ಮೂಲೆಯಲ್ಲಿ ಕುಂತವರು ಯಾರ್ಯಾರು ಅಂತ ಬೀಡಿ ಹಚ್ಚಿದಾಗ ಆ ಬೆಳಕಲ್ಲಿ ಗುರುತಿಸಬಹುದು. ಅಂಥ ಕಿಕ್ಕಿರಿದಷ್ಟು ಜನರು. ಈ ಚಾವಡಿ ಹೇಗಿತ್ತು, ಪಟೇಲರ ಮನೆ ಹೇಗಿತ್ತು ಅನ್ನುವಂಥದ್ದು ಸಭೆ ಸಮಾರಂಭ ಮಾಡಬೇಕಾದ್ರೆ ಪಟೇಲರ ಚಾವಡಿಯಲ್ಲಿ, ಆ ಚಾವಡಿಗೆ ಬರಬೇಕು, ಮನೆಗೆ ಒಂದಾಳು ಬರಬೇಕು ಅಂತ ಆಜ್ಞೆ ಮಾಡಿ ಕಳಿಸಿದ್ರಲ್ಲ, ತಮಟೆ ಬಾರಿಸಿ ಕಳಿಸಿದ್ರಲ್ಲ, ಎಲ್ಲರೂ ಬರ್ತಾ ಇದ್ದಾರೆ. ಈ ಚಾವಡಿ ಹೇಗಿತ್ತು ಅಂದರೆ ಅಲ್ಲಿ ಲಾಟಿನ್ ಬೆಳಕಿತ್ತು. ಲಾಟಿನ್ ಅಂದರೆ ನಿಮಗೆ ಗೊತ್ತಿರ್ತದೆ, ಆ ಲಾಟಿನ ಬೆಳಕು ಏನು ತುಂಬ ಏನಲ್ಲ, ಬೆಳಕು ಕಕ್ಕುತ್ತಾ ಇದ್ದಿತ್ತು, ಬೆಳಕಲ್ಲಿ ಬೀಳ್ತಾ ಇತ್ತು. ಆಗಲೇ 4 ಉಂಡಾಡಿಗಳು, ಸೋಮಾರಿಗಳು ಅಲ್ಲೇ ಈ ಮೀಟಿಂಗಿಗೂ ಈ ಸಭೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ಬಟ್ಟೆ ಹೊದೆದು ಮಲಗಿಬಿಟ್ಟಿದ್ದಾರೆ. ಅಲ್ಲಿಗೆ ಒಬ್ಬೊಬ್ಬರಾಗಿ ಜನ ಬರ್ತಾ ಇದ್ದಾರೆ, ಕೂಡಿಕೊಳ್ತಾ ಇದ್ದಾರೆ. ಹೆಚ್ಚು ಜನ ಸೇರಿದಷ್ಟು ಗದ್ದಲಗಳು, ಅಂದರೆ ಮಾತು ಜಾಸ್ತಿ ಆಗ್ತಾ ಉಂಟು. ಕ್ಷಣ ಹೊತ್ತು ಕಳೆದ ಮೇಲೆ ಅಲ್ಲಿಂದ ಹಾ ಹೋ 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 ಅಂದರೆ ಮಾತಾಡ್ಕೊಳ್ಳೋದು, ಹೌದಾ, ಯಾರು ಮಾಡಿದ್ದು, ಯಾರು ಪೇಪರಿಗೆ ಬರೆದದ್ದು, ಇಂತಹ ಸ್ವರಗಳು, ಇಂಥದ್ದು ಜಾಸ್ತಿ ಆಗ್ತಾ ಉಂಟು. ಪಟೇಲರು ಅಲ್ಲಿ ಹೇಗೆ ಕೂತ್ಕೊಂಡಿದ್ದಾರೆ ಅನ್ನೋದನ್ನು ಕಥೆಗಾರರು ಹೇಳ್ತಾರೆ. ಪಟೇಲರು ಮಧ್ಯೆ ಕೂತ್ಕೊಂಡಿದ್ದಾರೆ, ಜನ ಎಲ್ಲ ಇದ್ದಾರೆ, ಅಲ್ಲಿ ಸೇರಿಕೊಂಡಿದ್ದಾರೆ. ಲಾಟಿನ್ನ ಬೆಳಕು ನೇರ ಅವರ ಮುಖಕ್ಕೆ ಕಾಣ್ತಾ ಉಂಟು. ಅವರು ಟೆನ್ಷನಲ್ಲಿದ್ದಾರೆ, ಅವರ ಮುಖದಲ್ಲಿ ಬೆವರಾಡ್ತಾ ಉಂಟು ಆ ಲಾಟಿನ್ನ ಬೆಳಕಲ್ಲಿ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಅವರು ತುಂಬ ಬಿಸಿಯಾಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ, ಅವರ ಮುಖ ನೋಡುವಾಗಲೇ ಗೊತ್ತಾಗ್ತದೆ. ಎಲ್ಲರೂ ಕೂಡ ಎಷ್ಟು ಜನ ಸೇರಿದ್ದಾರೆ, ಬಂದವರು ಯಾರು ಅನ್ನೋದು, ಕೆಲವರು ಬೀಡಿ ಎಳೆಯುವಾಗ ಬೆಂಕಿ ಕಡ್ಡಿಗೆ ಇರ್ತಾರಲ್ಲ, ಆವಾಗ ಯಾರ್ಯಾರೋ ಇಂಥವರು, ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಮುಖ ಕಾಣಿಸ್ತಾ ಇತ್ತು. ಅಷ್ಟು ಹೊತ್ತಿಗೆ ಅಷ್ಟು ಜನ ಸೇರಿಕೊಂಡಿದ್ರಂತೆ ಇಲ್ಲಿ. ಯಾರು ಹಾಕಿದ್ದು ಅನ್ನುವಂಥ ಯಾರಿಗೂ ಗೊತ್ತಿರೋದಿಲ್ಲ. ಪೇಪರಲ್ಲಿ ಯಾಕೆ ಹಾಕಿದ್ರು, ಯಾರು ಹಾಕಿದ್ರು ಅನ್ನುವಂಥ ವಿಚಾರಣೆ ಈಗ ನಡೀತಾ ಉಂಟು. ಆಗ ಒಬ್ಬ ಹೇಳ್ತಾನೆ, ಶುರು ಮಾಡ್ರಪ್ಪೋ. ಆಗ ಇನ್ನೊಬ್ಬ ಹೇಳ್ತಾನೆ, ಎಲ್ಲರಿಗೂ ಗೊತ್ತಿರೋದೇ ಅದು, ಇನ್ನೇನು ಶುರು ಮಾಡೋದು, ಪೂಜೆ ಮಾಡೋದ ಬಿಟ್ಟು. ಆಗ ರಾಜಪ್ಪ ಹೇಳ್ತಾನೆ, ಏನಣ್ಣ ಹಂಗಂದ್ರ ಅರ್ಥ? ಊರಿನವರೆಲ್ಲ ಸೇರಿದ್ದಾರೆ. ಒಬ್ಬ ಹೇಳ್ತಾನೆ ಶುರು ಮಾಡಿ ಅಂತ. ಆಗ ಇನ್ನೊಬ್ಬ ಹೇಳ್ತಾನೆ, ಶುರು ಮಾಡೋದೇನು, ಪೂಜೆ ಮಾಡಬೇಕು, ಪೂಜೆ ಮಾಡೋದನ್ನು ಬಿಟ್ಟು ಏನು ಶುರು ಮಾಡೋದು? ಅಷ್ಟು ಹೊತ್ತಿಗೆ 4 ಮಕ್ಕಳಿದ್ದಾರಲ್ಲ, ಲಕುಮ, ರಾಜಪ್ಪ, ಮಾಧು, ಶಂಭು.
ಅದರಲ್ಲಿ ಅವರನ್ನು ಕೂಡ ಕರೆಸಿದ್ದಾರೆ. ಆಗ ರಾಜಪ್ಪ ಹೇಳ್ತಾನೆ, ಏನು ಪೂಜೆ ಮಾಡುವುದು ಅಂತ, ಏನಣ್ಣ ಹಂಗಂದ್ರೆ ಅರ್ಥ ಅಂತ. ಆಗ ಮತ್ತೊಬ್ಬ ಹೇಳ್ತಾನೆ, ಅರ್ಥಗಿರ್ತ ನಿಮಗೆ ತಾನಿಯಪ್ಪ ಗೊತ್ತು, ನಾವೇನ ಸ್ಕೂಲ್ಗೆ ಹೋಗಿ ಮಂಟು ಹಾಕಿದ್ದಾವ. ಆಗ ಏನಣ್ಣ ಇದರ ಅರ್ಥ ಅಂತ ಹೇಳಿದಾಗ ಒಬ್ಬ ಹೇಳ್ತಾನೆ, ಅರ್ಥಗಿರ್ತ ನಿಮಗೆ ತಾನೇ ಅಪ್ಪ ಗೊತ್ತು, ನೀವಲ್ವಾ, ನಾವೇನು ಈ ಸ್ಕೂಲ್ಗೆ ಹೋಗಿ ಮಂಟಾಕಿದ್ದಾವ ಅಂದರೆ ಮಣ್ಣು ಹಾಕಿದ್ದೇವ ಅಂತ. ನೀವಲ್ವಾ ಈ ಸ್ಕೂಲಿಗೆ ಹೋದದ್ದು, ಶಾಲೆಗೆ ಹೋದವರು ನೀವಲ್ವಾ, ನಿಮಗೆ ಅರ್ಥ ಆಗಬೇಕಿತ್ತು, ನಿಮ್ಮ ಹಾಗೆ ನಾವು ಸ್ಕೂಲಿಗೆ ಹೋಗಿದ್ದೇವಾ ಅಂತ ಒಬ್ಬ ಹೇಳ್ತಾನೆ. ಆಗ ಶಾನುಭೋಗರು ಹೇಳ್ತಾರೆ, ಒಸಿ ಸುಮ್ಕಿರಯ್ಯ, ಮಾತಾಡಿ ಪಟೇಲ್ರಿ ನೀವು. ಆಗ ಪಟೇಲರು ಹೇಳ್ತಾರೆ, ಮಾತಾಡೋದು ಏನಿದ್ದದ್ದು ಹೇಳಿ, ಎಲ್ರಿಗೂ ಗೊತ್ತಿದೆ ವಿಷಯ, ಮಾತನಾಡಲಿಕ್ಕೆ ಏನುಂಟು. ಆಗ ಶಾನುಭೋಗರು ಹೇಳ್ತಾರೆ, ಕಾಗದ ಬರೆದು ಊರನ್ನ ಮಾನ ತೆಗೆದವರು ನೀವುಗಳೇ ಅಂತ ಎಲ್ಲರಿಗೂ ಗೊತ್ತು, ಅದು ಒಪ್ಪೋ ಥರ ಅವ್ರಿಗೆ ತಾನೇ ನೀವುಗಳು. ಅಂದರೆ ಈ ಮಕ್ಕಳಿಗೆ ಹೇಳ್ತಾರೆ, ಕಾಗದ ಬರೆದು ಇಡೀ ಊರಿನ ಮಾನ ಮರ್ಯಾದೆ ತೆಗೆದವ್ರು ನೀವು, ಅದನ್ನು ಒಪ್ತೀರಾ ಇಲ್ವಾ ನೀವು ಅಂತ ಕೇಳಿದಾಗ ಲಕುಮಾರ್, ರಾಜಪ್ಪ, ಶಂಭು, ಮಾದು ಕಡೆಗೆ ಶಾನುಭೋಗರು ನೋಡ್ತಾರೆ. ಅವರು ಹೌದು ಅಂತ ತಲೆ ಆಡಿಸ್ತಾರೆ. ಆಗ ಹೊರಗೆ ಇದ್ದವರ ಎದೆಗೆ ಗುದ್ದುವಂತೆ ಗದ್ದಲು ಎದ್ದು ಹೊರ ಬರುವುದು. ಅಂದರೆ ಈ ಮಕ್ಕಳು ಒಪ್ಪಿಕೊಂಡಾಗ ಅಬ್ಬಾ ಇವರ ಅನ್ನುವ ರೀತಿಯಲ್ಲಿ ಒಮ್ಮೆಲೆ ಧ್ವನಿ ಎಲ್ಲರೂ ಕೂಡ ಗದ್ದಲ ಮಾಡ್ತಾರಂತೆ, ಈ ಮಕ್ಕಳು ಯಾಕೆ ಹಾಕಿದ್ರು ಅನ್ನುವ ರೀತಿಯಲ್ಲಿ. ಆಗ ಪಟೇಲರು ಆ ಮಕ್ಕಳಲ್ಲಿ ಹೇಳ್ತಾರೆ, ಅದರಲ್ಲಿ ಏನಯ್ಯ ನೀವುಗಳ ಅನ್ಯಾಯ ಕಂಡದ್ದು. ಇವರ ಮಾತ್ರ ಕೇಳ್ತಾ ಉಂಟು. ಪಟೇಲರ ಮಾತುಗಳಷ್ಟೇ ಒಡೆದು ಕೇಳಿಸೋದು, ಯಾರೂ ಕೂಡ ತುಟಿಪಿಟಕ್ಕೆನ್ನುವುದಿಲ್ಲ. ಆಗ ರಾಜಪ್ಪ ಹೇಳ್ತಾನೆ, ಯಾವ ಹಣನೂ ಯಾವುದಕ್ಕೂ ಹಾಕಿದ್ರೆ ಇನ್ನೇನಾಗೋದು. ಅಂದರೆ ಯಾವ ಹಣ, ಸರ್ಕಾರಿ ಹಣ ರಸ್ತೆಗೆ ಹಾಕಬೇಕಿತ್ತು, ನೀವು ದೇವಸ್ಥಾನಕ್ಕೆ ಹಾಕ್ತಾ ಇದ್ದೀರಿ, ಅದಕ್ಕೆ ನಾವು ಪೇಪರಲ್ಲಿ ಹಾಕಿದೆವು ಅಂತ ಅವನು ಹೇಳುವಂಥದ್ದು. ಆಗ ಪಟೇಲರು ಹೇಳ್ತಾರೆ, ನಾಯನ ನನ್ನ ಇರೋ ಮಕ್ಕಳಿಗಾಗಿ ಹಣ ತಿಂದು ಊರಿಗಾಗಿ ದೇವರ ಕೆಲಸಕ್ಕಾಗಿ ಹಂಗೆ ಮಾಡಿದ್ನೋ. ಆಗ ಪಟೇಲರು ಹೇಳ್ತಾರೆ, ನಾನೇ ನನ್ನ ಮಕ್ಕಳಿಗಾಗಿ ಉಳಿಸಿಕೊಂಡ ದೇವರಿಗೋಸ್ಕರ ಮಾಡೋದಲ್ಲ, ಊರಿನ ದೇವರ ಕೆಲಸಕ್ಕಾಗಿ ನಾನು ಆ ಹಣವನ್ನು ಹಾಗೆ ಮಾಡೋದಲ್ವ. ಆಗ ಮಾದು ಹೇಳ್ತಾನೆ, ನೀವು ಯಾಕಾದ್ರೂ ಮಾಡಿ ಸ್ವಾಮಿ, ಆದ್ರೆ ಮಾಡೋ ಅಂಥದಕ್ಕೆ ಮಾಡಲಿಲ್ಲ. ನೀವು ಯಾವುದಕ್ಕಾದ್ರೂ ಮಾಡಿ, ನಿಮ್ಮ ಮಕ್ಕಳಿಗಾದರೂ ಮಾಡಲಿ, ದೇವಸ್ಥಾನಕ್ಕೆ ಯಾವುದಕ್ಕೆ ಬೇಕಾದರೂ ಮಾಡಲಿ, ಆದರೆ ರಸ್ತೆಗೆ ಮಾಡಬೇಕಿತ್ತು, ನೀವು ರಸ್ತೆಗೆ ಮಾಡ್ತಾ ಇಲ್ಲ ಅನ್ನೋದನ್ನು ಅವನು ಹೇಳ್ತಾನೆ. ಆಗ ಸದ್ದು ಹೇಳ್ತದೆ ಆ ಸಭೆಯಲ್ಲಿ, ಮುನ್ನಿಗಿಂತ ಸ್ವಲ್ಪ ಜೋರಾಗಿ ಸದ್ದು ಕೇಳ್ತದೆ, ಗಲಭೆ ಆಗ್ತದೆ. ಯಥಾ ಪ್ರಕಾರ ಶಾನುಭೋಗರು ಈ ಸಲ ಒಂದಿಬ್ಬರು ಎದ್ದು ನಿಲ್ಲುವರು, ಯಾಕಂದರೆ ಅವರಿಗೆ ಹೊಡಿಲಿಕ್ಕೆ, ಆ ಮಕ್ಕಳಿಗೆ ಹೊಡಿಲಿಕ್ಕೆ. ಮಕ್ಕಳಂದರೆ ಸ್ವಲ್ಪ ದೊಡ್ಡದೇ ಆಗಿದ್ದಾರೆ, ಸಣ್ಣ ಮಕ್ಕಳೇನಲ್ಲ. ಆಗ ಒಬ್ಬ ಹೇಳ್ತಾನೆ, ನಿಮ್ಮ ದೇವ್ರ ದಿನರು ಹಿರಿಕರು ಅಂತ ಒಬ್ಬರು ಇಲ್ವಾ. ಆಗ ಇನ್ನೊಬ್ಬ ಹೇಳ್ತಾನೆ, ಇದ್ರೆ ಈ ವ್ಯಾಪಾರ ಮಾಡ್ತಾ ಇದ್ವು ಅವು. ಆಗ ಮತ್ತೊಬ್ಬ ಹೇಳ್ತಾನೆ, ಹಿಡ್ಕಂಡು 4 ಬಡಿರೊಡ ಸರಿ ಆಯ್ತದ, ಕೇಮಿಲ್ದೆ ಮಾತಾಡಿ. ಈ ಮಕ್ಕಳಿಗೆ ಹೇಳ್ತಾರೆ ಅವರು, ನಿಮಗೇನು ಹಿರಿಯರು ಕಿರಿಯರು ದೇವರು ದಿನರು ಅಂತ ಯಾರು ಇಲ್ವಾ. ಆಗ ಇನ್ನೊಬ್ಬ ಹೇಳ್ತಾನೆ, ಇದ್ರೆ ಈ ರೀತಿ ಮಾಡ್ತಾರಾ, ಪೇಪರಿಗೆ ಬರೆದು ಹಾಕ್ತಾರಾ. ಆಗ ಮತ್ತೊಬ್ಬ ಹೇಳ್ತಾನೆ, ಹಿಡ್ದು 4 ಬಡಿರೋಡ, 4 ಬಡೀರಿ ಸರಿಯಾಗ್ತದೆ, ಕೇಮಿಲ್ದೆ ಮಾತಾಡ್ತಿ, ಕೆಲಸ ಇಲ್ಲದೆ ಮಾತಾಡ್ತಾರೆ, ಕೇಮ್ ಅಂದರೆ ಕೆಲಸ. ಆಗ ರಾಜಪ್ಪ ಶಂಭಪ್ಪ ಹೇಳ್ತಾನೆ, ಯಾರಪ್ಪ ಅವ, ಬಡೀರಿ ಬನ್ನಿ ಮತ್ತ, ಅದನ್ನೂ ನೋಡವು, ನಿಮ್ಮ ಮೂಗ್ನ ನ್ಯಾರಕ ನಿಮ್ಗೆ ಸರಿ. ಅಂದರೆ ಇಲ್ಲಿ ಆ ಮಕ್ಕಳದ್ದು ತಪ್ಪು, ಇವರದ್ದು ಸರಿ ಅನ್ನುವ ಹಾಗೆಲ್ಲ. ಆ ಮಕ್ಕಳದ್ದು ಸರಿಯೇ, ಅವ್ರು ಹೇಳುವಂಥದ್ದು ಸರಿ. ಯಾವುದು, ರಸ್ತೆಗೆ ಬಂದಂಥ ಹಣವನ್ನು ಸರಿಯಾಗಿ ನೀವು ಬಳಸ್ಕೊಳ್ಬೇಕು, ಇನ್ನೊಂದಕ್ಕೆ ಬಳಸಬಾರ್ದು ಅನ್ನುವಂಥದ್ದು. ಆದರೆ ಪಟೇಲರ ಮನಸ್ಸಿನ ಪ್ರಕಾರ, ಊರಿನವರ ಮನಸ್ಸಿನ ಪ್ರಕಾರ ಅದು ತಪ್ಪು. ಅವರು ಹೇಳುವುದು ತಪ್ಪು, ಆ ಮಕ್ಕಳು ಹೇಳ್ತಾ ಇರೋ ತಪ್ಪು. ಯಾಕಂದರೆ ನಾವೇನು ಬೇರೆದಕ್ಕೇನು ಉಪಯೋಗಿಸಿಕೊಳ್ತಾ ಇಲ್ವಲ್ಲ, ನಮ್ಮ ಊರಿನದೇ ದೇವಸ್ಥಾನ, ಅದನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಕಟ್ಟಿಸ್ಕೊಂಡು ಬಿಡುವ ಅನ್ನುವಂಥದ್ದು. ಆದರೆ ಈ ಮಕ್ಕಳು ಈ ರೀತಿ ಮಾತನಾಡುವಾಗ, ಆಯ್ತಪ್ಪ ನೀವು ಹೊಡಿತೀರಾ ಬನ್ನಿ ಅಂತ ಇವರು ಮೂವರು ಹೇಳ್ತಾರೆ. ಯಾರಪ್ಪ ಅವ, ಬಡೀರಿ ಬನ್ನಿ ಮತ್ತ ನೋಡ್ಕೊಳ್ವಾ, ಅದನ್ನೂ ನೋಡ್ತೇವೆ, ನೀವು ಮಾಡಿದ್ದು ನಿಮ್ಮ ಮೂಗಿನ ನೇರಕ್ಕೆ ನಿಮಗೆ ಸರಿ ಅಂತ ಹೇಳಿದಾಗ ಪಟೇಲರು ಹೇಳ್ತಾರೆ, ನೀವುಗಳು ಮಾಡಿದ್ದೇ ಸರಿ ಕಣ್ರಯ್ಯೋ, ನೀವುಗಳೇ ಮಾಡಿದ್ದು ಸರಿಯಾ ಹಾಗಾದರೆ. ಆಗ ಶಂಭು ಹೇಳ್ತಾನೆ, ನೀವು ಮಾಡಿದರೆ ನಿಮ್ಗೆ ಸರಿ, ಅದ್ಯಾಕೆ ಮಾತು, ನೀವು ಮಾಡಿದರೆ ನಿಮ್ಗೆ ಸರಿ, ನಿಮ್ಗೆ ಸರಿ, ಅದ್ಯಾಕೆ ಮಾತು, ನೀವು ಮಾಡಿದ್ದೆ ನಿಮಗೆ ಸರಿಯಾ. ಆಗ ಪಟೇಲರು ಹೇಳ್ತಾರೆ, ಅದೇನ್ರಲ್ಲ ಅಷ್ಟು ದಿಮಾಕ್ನ ಮಾತಾಡ್ತಾವ್ರಿ, ಅಷ್ಟು ಸದರ ಬಿದ್ದೋಗಿದ್ನ ನಾನು. ಅಂದರೆ ಅದೆಷ್ಟು ನೀವು ಅಷ್ಟು ದಿಮಾಕಿನ ಮಾತಾಡ್ತೀರಿ, ಅಹಂಕಾರ ಮಾತಾಡ್ತೀರಿ, ಅಷ್ಟು ಸದರ ಬಿದ್ದೋಗಿದ್ದು ಅಷ್ಟು ಸಲಿಗೆ, ನಾನಂದರೆ ಅಷ್ಟು ತಾತ್ಸಾರವ ಅಂತ ಪಟೇಲರು ಜೋರು ಮಾಡ್ತಾರೆ ಎಂದು ಪಟೇಲರು ಕೂತ್ಕೊಂಡವರು ಕೈ ಬಿಗಿ ಮಾಡಿಕೊಂಡು ತಟಕ್ಕೆ ಎದ್ದು ನಿಂತರು. ಆ ರಭಸಕ್ಕೆ ಲಾಟೀನಿಗೆ ತಲೆ ಬಡಿದು ಗಾಜು ಒಡೆದು ಟಳ ಟಳ ನೆಲಕ್ಕೆ ಉದುರಿತು.
ಲಾಟಿನ ಬೆಳಕು ಹಾರಾಡಿ ಹಾರಾಡಿ ಕೊನೆಗೆ ಜೀವ ಹೋಗಿ ಕತ್ತಲು ಅಮರಿಕೊಂಡಿತು. ಆ ಕ್ಷಣವೇ ಹಾ ಹೋ ದಬ್ ದಬ್ ಬೈಗಳು ತುಂಬಿಕೊಂಡವು. ಆದಷ್ಟು ಬೇಗ ಚಾವಡಿಯಿಂದ ಕಿತ್ತುಕೊಂಡು ಹೊರಕ್ಕೆ ಹೋಗಿಬಿಡಲು ಎಲ್ಲ ಹವಣಿಸಿದರು. ಹೀಗೆ ಚಣತ್ತು ನಡೆದು ಅಲ್ಲಿಂದ ಆಮೇಲೆ ಎಲ್ಲ ನಿಂತು ಹೋಯಿತು. ಊರ ಹಟ್ಟಿದಾರಂದಗಳು ಮುಚ್ಚಿಕೊಂಡು ಬಿಟ್ಟವು. ನೋಡಿ, ಈ ದೃಶ್ಯವನ್ನು ನೀವು ಕಲ್ಪಿಸಿಕೊಳ್ಬೇಕು. ಪಟೇಲರಿಗೆ ಸಿಟ್ಟು ಬಂತು. ಎಲ್ರಿಗೂ ಅಲ್ಲಿ ಸೇರಿದಂಥ ಎಲ್ರಿಗೂ ಸಿಟ್ಟು ಬರ್ತದೆ, ಈ ಹುಡುಗರಿಗೆ ಬಿಟ್ಟು, ಆಕಾರ ಹುಡುಗರಿಗೆ ಬಿಟ್ಟು. ಆಗ ಈ ಪಟೇಲರು ಸಿಟ್ಟುಕೊಂಡಾಗ ಒಮ್ಮೆಲೆ ಎದ್ದು ನಿಲ್ತಾರೆ. ಎದ್ದು ನಿಂತಾಗ ಆ ಮುಖಕ್ಕೆ ಬೀಳುವ ಹಾಗೆ, ಆ ಬೆಳಕು ಬೀಳುವ ಹಾಗೆ ಆ ಲಾಟಿನ ಬೆಳಕಿತ್ತು. ಇವರು ಎದ್ದಾಗ ಅವರ ತಲೆ ಆ ಲಾಟಿನ್ಗೆ ಬೀಳ್ತದೆ, ತಾಗ್ತದೆ. ಆಗ ಆ ಲಾಟಿನಿನ ಗ್ಲಾಸ್ ಇದೆಯಲ್ಲ, ಅದು ಫಳ ನೆಲಕ್ಕೆ ಬೀಳ್ತದೆ. ಆಗ ಆ ಕಡೆ ಈ ಕಡೆ ಹೊರಳಾಡದೆ ಆ ದೀಪ ಆರಿ ಹೋಗ್ತದೆ. ಅಷ್ಟು ಹೊತ್ತಿಗೆ ಕತ್ತಲೆ ಅಮರಿಕೊಳ್ತದೆ, ಅಲ್ಲಿ ವ್ಯಾಪಿಸ್ಕೊಂಡು ಬೀಳ್ತದೆ. ಅಲ್ಲಿ ಗಲಾಟೆ ನಡೀತದೆ. ಯಾರಿಗೆ ಹೊಡೆದ್ರು, ಯಾರು ಓಡಿದ್ರು ಅಂತ ಗೊತ್ತಾಗೋದಿಲ್ಲ ಆ ಕತ್ತಲೆಯಲ್ಲಿ. ಅದೇ ಈ ಒಂದನ್ನು ನೀವು ಕಲ್ಪಿಸ್ಕೊಳ್ಬೇಕು. ಅಂತೂ ಎಲ್ಲರೂ ಕೂಡ ಹೊರಗೆ ಓಡಿಬಿಡ್ತಾರೆ. ಅಂತೂ ಊರಿನ ಹಟ್ಟಿದಾರಂದಗಳು ಮುಚ್ಕೊಂಡು ಬಿಟ್ವು. ಎಲ್ಲರೂ ಕೂಡ ಅವರವರ ಮನೆ ಸೇರ್ಕೊಂಡು ಬಿಟ್ರು. ಮುಂದೆ ಏನಾಗ್ತದೆ ಅನ್ನುವಂಥದ್ದು ನೋಡೋಣ. ಅಂದರೆ ಎಲ್ಲರೂ ಕೂಡ ಹಟ್ಟಿ ಬಾಗಿಲು ಹಾಕೊಂಡು ಬಿಡ್ತಾರೆ. ಅಷ್ಟೆಲ್ಲ ಆದದ್ದು ಅಷ್ಟಕ್ಕೇ ನಿಲ್ಲಲಿಲ್ಲ. ಟಾರಿನ ಡ್ರಮ್ಮುಗಳನ್ನು ಕಾಯಿಸಿ ಊರ ಮುಂದಲೂ ಇಟ್ಟಿದ್ದು ಸರಿಯಷ್ಟೇ. ಬೆಳಿಗ್ಗೆ ನೋಡಲು ಅವ್ವಾವೂ ಒಂದೂ ಅಲ್ಲಿ ಇರಲಿಲ್ಲ. ಅವು ಹೋದ ದಿಕ್ಕು ಹಿಡಿದು ಹೋಗಿ ನೋಡಿದರೆ ಅವು ಊರಾಚೆಗಿನ ಒಂದು ಗುಂಡಿಯ ಸುತ್ತ ಇರೋ ತಮ್ಮ ಬಾಯಿಯ ಇದ್ದಷ್ಟೂ ಅಗಲಿಸಿಕೊಂಡು ಒಳಗಿನ ಟಾರನ್ನು ಹಿಂಟಾಗಿ ಕಪ್ಪಗೆ ಗುಂಡಿಗೆ ಕಕ್ಕುತ್ತಾ ಬಿದ್ದಿದ್ದವು. ಮೇಲಿಂದ ಬಿಸಿಲು ಏರುತ್ತಾ ಗುಂಡಿಗೆ ಟಾರು ಇಳಿಯುತ್ತಾ ಸುತ್ತ ನೋಡುತ್ತಾ ನಿಂತವರು ನೋಡುತ್ತಲೇ ಇದ್ದರು. ನೋಡದವರು ನೋಡಲು ಹಿಂಡು ಬಂದರು. ನೋಡಿ ಕಣ್ಣಿಗೆ ಕಪ್ಪು ಹಿಡಿಯಲು ಕಾಲ ತೆಗೆಯುವರು. ಯಾರ ಬಾಯಲ್ಲೂ ಮಾತಿಲ್ಲ. ಪಟೇಲರ ಬಾಯಲ್ಲೂ ಮಾತಿಲ್ಲ. ಒಬ್ಬ ಪಟೇಲರಿಗೆ ನೀವು ಅನ್ನಬೇಕಿತ್ತು. ಮಕ್ಕಳಿಗೆ ರಾತ್ರಿನೇ ಹುಟ್ಟಿದ ದಿನ ಕಾಣಿಸಬಹುದಿತ್ತು ಅಂದನು. ಪಟೇಲರು ಅದಕ್ಕೂ ಅವುಡು ಕಚ್ಚಿದರು. ಮಾತಾಡಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಅಲ್ಲಿಂದಲೇ ಹಾಗೆಯೇ ಹೋದರು. ಬಂದದ್ದು ಸಂಜೆಯಲ್ಲೇ. ನಾಳೆ ಮೊಬ್ಬಿಗೆ ಪೊಲೀಸಿನವರು ಬಂದು ಮಹಜರು ಮಾಡಿಕೊಂಡು ಹೋಗುವರೆಂದು, ಮುಂದಣ ಕತೆ ಹೇಗಾಗುವುದೆಂದು ಯಾರಿಗೂ ತಿಳಿಯದೆಂದು ತಿಳಿದು ಬಂತು. ಅಂದರೆ ಆ ರಾತ್ರಿ ನಡೆದಂತಹ ಘಟನೆ ಅದು. ಇವರೆಲ್ಲರೂ ಕೂಡ ತಮ್ಮ ಮನೆ ಸೇರಿಕೊಂಡಿದ್ರು. ಆ ಮಕ್ಕಳು ಏನು ಮಾಡಿದರು ಅಂದರೆ, ಅಲ್ಲಿ ಆ ಟಾರನ್ನು ಹಾಗೆ ಇಟ್ಟಿದ್ರಲ್ವ, ಆ ಟಾರಿನ ಡ್ರಮ್ಮನ್ನು ಕಾಯಿಸಿ ಊರ ಮುಂದೆ ಹಾಗೆ ಇಟ್ಟಿದ್ರು, ಆ ರಸ್ತೆಯಲ್ಲಿ ಹಾಗೆ ಇಟ್ಟಿದ್ರು. ಬೆಳಿಗ್ಗೆ ನೋಡಲಿಕ್ಕೆ ಹೋದರೆ ಅವು ಯಾವುದು ಟಾರ್ನ ಡ್ರಮ್ಮುಗಳಿಲ್ಲ. ಜನರು ಆ ಟಾರು ಎಲ್ಲಿಗೆ ಹೋಯಿತು ಅಂತ ಅದು ಹೋದಂಥ ದಿಕ್ಕನ್ನು ನೋಡಿದರೆ, ಅಂದರೆ ಕಪ್ಪು ಹಿಡಿತಲ್ಲ, ತಗೊಂಡು ಹೋಗುವಾಗ ಇಳಿದು ಹೋಗಿರ್ತದಲ್ಲ, ಕಪ್ಪು ಕಾಣಿಸ್ತದಲ್ಲ, ಅದು ಎಲ್ಲಿ ತಗೊಂಡು ಹೋದರು ಅಂತ ಆ ದಿಕ್ಕನ್ನೇ ಹಿಡ್ಕೊಂಡು ಆ ಊರಿನವರೆಲ್ಲ ಹೋಗಿ ನೋಡಿದರೆ, ಊರಿನ ಆಚೆಗಿರುವಂಥ ಒಂದು ಗುಂಡಿಯಲ್ಲಿ ಇರುವಷ್ಟು ತಮ್ಮ ಬಾಯಿಯ ಇದ್ದಷ್ಟು ಅಗಲಿಸಿಕೊಂಡು ಆ ಊರನ್ನು, ಅಂದರೆ ಆ ಡ್ರಮ್ಮನ್ನು ಕವುಚಿ ಹಾಕಿದ್ದಾರೆ. ಒಟ್ಟಾರೆ ಅಡ್ಡಾದಿಡ್ಡಿ ಹಾಕಿಬಿಟ್ಟಿದ್ದಾರೆ. ಆ ಡ್ರಮ್ಮಿಂದ ಹೊರಗೆ ಬಂದಂತಹ ಆ ಟಾರು ಇದೆಯಲ್ಲ, ಅದು ಕಪ್ಪಾಗಿ ಗುಂಡಿಗೆ ಕಕ್ಕುತ್ತಾ ಬಿದ್ದಿದ್ದವು. ಮೇಲಿಂದ ಬಿಸಿಲು ಬಂದ ಹಾಗೆ ಏರಿದಂತೆಲ್ಲ ಆ ಟಾರು ನೀರಾಗ್ತದೆ. ನೀವು ನೋಡಿರ್ಬೋದು, ಆ ಡಾಂಬರ್ ಇದೆಯಲ್ಲ, ತುಂಬ ಬಿಸಿಲು ಬಂದರೆ ಗಟ್ಟಿ ಇದ್ದದ್ದು ಮತ್ತೆ ಅದು ಹರಿತಾ ಹೋಗ್ತದೆ, ಅಂಟಾಗ್ತದೆ. ನೀವು ನೋಡಿರ್ಬೋದು. ಕೆಲವೊಮ್ಮೆ ರಸ್ತೆಯಲ್ಲಿ ಕೂಡ ಜಲ್ಲಿಕಲ್ಲು ಮತ್ತು ಟಾರು ಸಮ ಮಿಶ್ರಣ ಮಾಡದಿದ್ದರೆ, ಟಾರು ಜಾಸ್ತಿ ಆದರೆ, ಬಿಸಿಲು ಜಾಸ್ತಿ ಆದರೆ ಆ ರಸ್ತೆಯಲ್ಲಿ ಹೋಗುವಾಗ ಕಾಲು ಅಂಟಿಕೊಂಡು ಬಿಡ್ತದೆ, ಅಥವಾ ಪಾದರಕ್ಷೆ ಅಂಟಿಕೊಂಡು ಬಿಡ್ತದೆ. ಸಮ ಮಾಡಿದರೆ ಮಾತ್ರ ರಸ್ತೆ ಸರಿಯಾಗೋದು. ಇಲ್ಲೇನು ಮಾಡಿದ್ದಾರೆ, ಈ ಡ್ರಮ್ಮನ್ನೆಲ್ಲ ಹಿಡಿದುಕೊಂಡು ಎಳ್ಕೊಂಡು ಹೋಗಿದ್ದಾರೆ ಆ ಮಕ್ಕಳು ಹೇಳ್ಕೊಂಡು ಹೋಗಿ ಎಲ್ಲವನ್ನು. ಇಂತಹ ಅನ್ಯಾಯ ಮಾಡಬಾರ್ದಿತ್ತು, ಅದು ಯಾಕೆ ಮಾಡಿದರು, ಅವರವರ ದೃಷ್ಟಿಯಲ್ಲಿ ಅವರವರಿಗೆ ಸರಿ ಅದು. ಮುಂದೆ ಅದೇ ಎಲ್ಲರೂ ಕೂಡ ಅದನ್ನು ನೋಡ್ತಾರೆ. ನೋಡಿ ಎಲ್ಲರೂ ಯಾರು ಮಾತನಾಡ್ತಾ ಇಲ್ಲ. ಸುತ್ತ ನೋಡುತ್ತಾ ನಿಂತವ್ರು ನೋಡುತ್ತಲೇ ಇದ್ದರು. ನೋಡದವರು ನೋಡಲಿಕ್ಕೆ ಹಿಂಡು ಬರ್ತಾರೆ. ಅಂದರೆ ಆ ವಿಷಯ ಎಲ್ರಿಗೂ ಹಬ್ತದೆ. ಹೀಗೀಗೆ ಅಂತೆ ರಸ್ತೆ ಮಾಡಲಿಕ್ಕೆ ಬಂದಂತಹ ಟಾರುಗಳ ಡ್ರಮ್ಮನ್ನು ಆ ಮಕ್ಕಳು ತಗೊಂಡು ಹೋಗಿ ಅಲ್ಲಿ ಬಿಸಾಡಿ ಬಂದಿದ್ದಾರೆ ಅನ್ನುವಂಥದ್ದು. ಎಲ್ಲಿ ನೋಡಿದರೂ ಕೂಡ ಕಪ್ಪು ಕಣ್ಣಿಡಿ ಕಪ್ಪೆ. ಅಂದರೆ ಆ ಟಾರೆಲ್ಲ ನೆಲದಲ್ಲಿ ಹರಿದುಕೊಂಡು ಹೋಗ್ತಾ ಉಂಟು. ಯಾರ ಬಾಯಲ್ಲೂ ಮಾತಿಲ್ಲ. ಏನಂತ ಮಾತನಾಡುವಂಥದ್ದು? ಪಟೇಲರು ಕೂಡ ಮಾತಾಡ್ತಾ ಇಲ್ಲ. ಪಟೇಲರ ಬಾಯಲ್ಲೂ ಮಾತಿಲ್ಲ. ಒಬ್ಬ ಪಟೇಲರಿಗೆ ಹೇಳ್ತಾರೆ, ನೀವು ನಿನ್ನೆ ಅನ್ಬೇಕಿತ್ತು, ಮಕ್ಕಳನ್ನು ನಿನ್ನೆ ಸಾಯಿಸಿ ಬಿಡ್ಬೋದಿತ್ತು. ಹುಟ್ಟಿದ ದಿನ ಕಾಣಿಸೋದಂದರೆ ಅದೇ, ಹುಟ್ಟಿದ ದಿನ ಕಾಣಿಸ್ಬೋದಿತ್ತು ಅಂದರು. ಅದಕ್ಕೋ ಪಟೇಲರು ಮಾತನಾಡೋದಿಲ್ಲ. ಅವರು ಮತ್ತಷ್ಟು ಬಿಸಿಯಾಗಿ ಬಿಟ್ಟಿದ್ದಾರೆ.
ತುಂಬ ಟೆನ್ಷನಲ್ಲಿದ್ದಾರೆ. ಅಯ್ಯೋ ಏನೋ ಆಗಬೇಕಿತ್ತು, ಏನೋ ಆಯ್ತಲ್ವಾ ಅಂತ ಔಡು ಕಚ್ಚಿದ್ರು. ಗಟ್ಟಿ ರೋಷವನ್ನು ಅಲ್ಲೇ ತಡಿಕೊಂಡು ಆ ದವಡೆ ಆ ಎರಡು ಬಾಯಿಯ ಭಾಗವನ್ನು ಗಟ್ಟಿಯಾಗಿ, ಅಂದರೆ ಸಿಟ್ಟು ಬಂದಾಗ ಔಡು ಕಚ್ಚೋದು ಹೇಳ್ತೇವಲ್ಲ, ಹೀಗೆ ಔಡು ಕಚ್ಚಿದ್ರು. ಮಾತಾಡೋದಿಲ್ಲ. ಅವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಡ್ತಾರೆ. ಬಂದದ್ದು ಸಂಜೆಯಲ್ಲೇ. ಅವ್ರು ಬಂದು ಹೇಳ್ತಾರೆ, ನಾಳೆ ಮುಂಜಾನೆಯೇ ಪೊಲೀಸ್ನವ್ರು ಬರ್ತಾರೆ, ಆನಂತರ ಆ ತನಿಖೆ ಮಾಡ್ಕೊಂಡು ಹೋಗ್ತಾರೆ. ನಂತರ ಏನಾಗ್ತದೆ, ಮುಂದಣ ಕತೆ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತೂ ಎಲ್ಲರ ಬಾಯಲ್ಲಿಯೂ ಕೂಡ ಇದೇ ವಿಷಯ. ಮುಂದೇನಾಯಿತು ಅಂತ ನೋಡೋಣ. ಹೀಗೆ ಒಂದರ ಮೇಲೊಂದು ಬಿದ್ದು ಕಪ್ಪಗೆ ಹಿಗ್ಗುತ್ತಾ ಹೋಗುತ್ತಿದ್ದ ಇಂಥದಕ್ಕೆ ಕೂಡಿಕೊಳ್ಳಲು ಊರಿಗೆ ಕತ್ತಲು ಹಿಡಿಯುವುದನ್ನೇ ಕಾಯುತ್ತಾ ಮತ್ತೊಂದು ಕಾದು ಕುಂತಿತ್ತು. ಮುಸ್ಸಂಜೆಗೆ ಎಲ್ಲರ ಹಟ್ಟಿ ದಾರಂದಗಳು ಮುಚ್ಚಿ ಬೀದಿ ಒಳಗ ನರಪಿಳ್ಳೆಯ ಸುಳಿವಿಲ್ಲದಿದ್ದರೂ ರಂಗಪ್ಪನ ಹೈದ ಮಾತ್ರ ಹಟ್ಟಿ ಕಂಡಿರಲಿಲ್ಲ. ಪಳ್ಳಿಗೆ ಮಧ್ಯಾಹ್ನ ಉಂಡು ಹೋದುದಂತೆ. ಮೇಷ್ಟ್ರನ್ನು ಕೇಳಿದರು. ಹಟ್ಟಿ ಕಡೆ ಹೊಂಟದ ತಾವು ಖುದ್ದು ಕಂಡೆ ಅಂದರು. ಹೊಂಟ ಕಡೆಗೆ ಹೊಂಟೇ ಬಿಡುವ ಬೆಪ್ಪು ಹೈದ ಅದು. ಆ ದಿನ ಕತ್ತಲೆ ಆಗಿತ್ತು. ಹೊರಗೆ ಯಾವ ನರಪಿಳ್ಳೆಯೂ ಇಲ್ಲ, ಒಂದೇ ಒಂದು ವ್ಯಕ್ತಿ ಕೂಡ ಇಲ್ಲ. ಆದರೆ ರಂಗಪ್ಪನ ಆ ಮಗ ಮಾತ್ರ ಹೈದ ಮಗ, ಆ ಸಣ್ಣವನವನು. ಅವನು ಬರಲಿಲ್ಲ ಅಲ್ಲ. ಎಲ್ಲರ ಹತ್ರ ಕೇಳಿದಾಗ ಕೆಲವರು ಹೇಳಿದರು, ಅದು ಮಧ್ಯಾಹ್ನ ಉಂಡು ಹೋದದ್ದು ಪಳ್ಳಿಗೆ ಶಾಲೆಗೆ ಹೋಗಿತ್ತು. ಹಾಗಾಗಿ ಮೇಷ್ಟ್ರ ಹತ್ತಿರ ಕೇಳಿದರು. ಅವರು ಹೇಳಿದರು, ಇಲ್ಲ, ಮನೆಗೆ ಹೋಗಿದ್ದಾನೆ, ಅದನ್ನು ನಾನು ಖುದ್ದು ಕಂಡಿದ್ದೇನೆ ಅಂತ. ಆ ಮಗು ಹೇಗಿತ್ತಂದರೆ ಹೊರಟ ಕಡೆ ಹೊರಟೇ ಬಿಡುವವನು, ಹೊಂಟ ಕಡೆ ಹೊಂಟೇ ಬಿಡುವ ಬೆಪ್ಪು ಹೈದ ಅದು. ಸ್ವಲ್ಪ ಬೆಪ್ಪು ಮಗು ಅದು. ಆಗ ಲಾಟೀನಿ ಈಸಿಕೊಂಡು ಹಟ್ಟಿ ತಟ್ಟಿ ಬಂದು ಆಯಿತು. ಅವ ಆಡುವ ಗೆಣಕಾರರ ಕೇಳಿ ಆಯಿತು. ಎಲ್ಲರೂ ಕಂಡಿದ್ದೆವು ಅನ್ನುವವರೇ. ಯಾವ ಕೇರಿ ಯಾವ ಬೀದಿಯನ್ನು ಬಿಡಲಿಲ್ಲ. ಹೀಗೆ ಎಷ್ಟೊತ್ತು ಆಯಿತು. ಆ ಹೈದನ ಅವ್ವನ ಅಳು ಸದ್ದಡಗಿದ ಊರಲ್ಲಿ ರಾಗವಾದ ಸದ್ದಾಗಿ ಸಮರಾತ್ರಿ ಮೀರಿಯೂ ಇತ್ತು. ಹೀಗೆ ಆ ಮಗು ಬಂದಿರಲಿಲ್ಲ. ಶಾಲೆಗೆ ಹೋಗಿತ್ತು ಮಗು. ಮೇಷ್ಟ್ರನ್ನ ಕೇಳಿದರು, ಇಲ್ಲ, ಮನೆಗೆ ಹೋಗಿದೆ ಅಂತ ಹೇಳಿದರು. ಅವ ಆಟ ಆಡ್ತಾ ಇರುವಂಥ ಅವನ ಗೆಣೆಕಾರರು, ಅಂದರೆ ಗೆಳೆಯರು, ಆ ಗೆಳೆಯರ ಹತ್ತಿರವೂ ಕೂಡ ಕೇಳಿ ನೋಡಿದರು. ಆದರೆ ಇಲ್ಲ, ನಾವು ನೋಡಿದ್ದೇವೆ ಅನ್ನುವಂಥದ್ದೇ ಎಲ್ಲರೂ ಕೂಡ. ಹಾಗಾದರೆ ಆ ಮಗು ಎಲ್ಲಿ? ಮಧ್ಯರಾತ್ರಿ ಆದರೂ ಕೂಡ ಆ ಮಗು ಸಿಕ್ಕಲಿಲ್ಲ. ಆ ಮಗುವಿನ ಅಮ್ಮ ಅವಳು ಅಳುವಂತಹ ಸದ್ದು ಇಡೀ ಊರಲ್ಲಿ ರಾಗವಾದ ಸದ್ದಾಗಿ ಸಮರಾತ್ರಿ ತಡರಾತ್ರಿಯವರೆಗೂ ಅದು ಮುಂದುವರಿದೇ ಇತ್ತು. ಇನ್ನು ಮುಂದೆ ಮಹಜರು ಮಾಡಲಿಕ್ಕೆ ಆ ಪೊಲೀಸರು ಬರ್ತಾರೆ. ಮೊಬ್ಬಿಗೆ ಪೊಲೀಸ್ ವ್ಯಾನ್ ಕಷ್ಟಪಟ್ಟುಕೊಂಡು ಊರ ಮುಂದೆ ಬಂದು ನಿಂತಿತ್ತು. ಆ ಊರು ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. ಏನೋ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೊರಟಿತ್ತು. ಏನೋ ಆಗಿ ಏನೇನೋ ಆಗ್ತಾ ಇದೆ. ಅದೇ ಈ ಪೊಲೀಸ್ ವ್ಯಾನ್ ಬಂತೀಗ. ಬಂದವರಿಗೆ ಪಟೇಲನ ಕರೆತರುವಂತೆ ಈ ಇನ್ಸ್ಪೆಕ್ಟ್ರು ಕಳಿಸಿದರು. ಪೊಲೀಸ್ ವ್ಯಾನ್ ಬಂದಾಗ ಯಾರು ನೋಡ್ಲಿಕ್ಕೆ ಬಂದ ಅವನ ಹತ್ರ ಪಟೇಲರನ್ನು ಕರೆಸಿ ಅಂತ ಹೇಳಿ ಕಳಿಸ್ತಾರೆ. ಪಟೇಲರು ತಡಬಡಾಯಿಸಿಕೊಂಡು ಬಂದು ನಿಲ್ತಾರೆ. ಬಹಳ ವೇಗವಾಗಿ ಓಡ್ಕೊಂಡು ಬರ್ತಾರೆ. ಎಲ್ಲರೂ ಊರಾಚೆಗಿನ ಟಾರು ಗುಂಡಿ ಹತ್ತಿರ ಬಂದು ನೋಡಿದಾಕ್ಷಣ ಚಕ್ಕ ನಿಂತು ಬಿಟ್ಟರು. ರಂಗಪ್ಪನ ಹೈದನ ಕಾಲುಗಳನ್ನು ಗುಂಡಿಗೆ ಎಳೆದಿದ್ದ ಟಾರು ಹಿಡಿದುಕೊಂಡಿತ್ತು. ಎರಡೂ ಕೈಗಳನ್ನು ಟಾರಿನ ಡ್ರಮ್ಮು ಕಚ್ಚಿಕೊಂಡಿತ್ತು. ಮೈ, ಕೈ, ಮುಖ ಅನ್ನದೇ ಟಾರಾಗಿತ್ತು. ಮತ್ತೂ ಹತ್ತಿರದಿಂದ ನೋಡಿದರೆ ಆ ಹೈದನ ಮೈಯೊಳಗ ಇನ್ನೂ ಜೀವ ಆಡುತ್ತಿತ್ತು. ಬೇಗನೆ ಬಂದಂತಹ ಪೊಲೀಸರು ಅಲ್ಲಿ ಕೊನೆಗೆ ಆ ಮಗು ಒಂದು ಟಾರಿಗೆ ಸಿಕ್ಕಿ ಸಾಯುವಂತಹ ಸಂದರ್ಭ. ಏನೋ ಆಗಲಿಕ್ಕೆ ಹೋಗಿ ಊರಿನ ಅಭಿವೃದ್ಧಿ ಆಗಬೇಕಿತ್ತು. ಆದರೆ ಆಗುವಂಥ ಹಂತದಲ್ಲೇ ಈ ಒಂದು ಹುಡುಗರು ಅದಕ್ಕೆ ಒಂದು ದೂರನ್ನು ಬರೆದು ಹಾಕ್ತಾರೆ. ಆ ದೂರು ಬರೆದು ಹಾಕಿದ ನಂತರ ಏನೇನೋ ಆಗಿಬಿಡ್ತದೆ. ಆನಂತರ ಪೊಲೀಸರು ಬರ್ತಾರೆ. ಪೊಲೀಸರು ಬಂದಾಗ ಅಲ್ಲಿ ಆ ಹುಡುಗರು ರಾತ್ರೋರಾತ್ರಿ ಹಾಕಿದಂಥ ಗುಂಡಿಗೆ ಚೆಲ್ಲಿದಂತಹ ಆ ಒಂದು ಆ ಟಾರನ್ನು ನೋಡಲಿಕ್ಕೆ ಹೋದಂತಹ ಆ ಜನರ ಹಿಂದೆ ಈ ಮಗು ಕೂಡ, ರಾಮಪ್ಪನ ಮಗು ಕೂಡ ಹೋಗಿತ್ತು. ಆದರೆ ಆ ಮಗು ಮಾತ್ರ ಹೊಂಟೇ ಬಿಡುವಂಥ ಬೆಪ್ಪು ಹೈದ ಅಂತ ಗೊತ್ತಿದೆ. ಅಲ್ಲಿ ಹೋಗಿ ಆ ಮಗು ಆ ಟಾರಿನ ಡ್ರಮ್ಮನ್ನು ಹಿಡ್ಕೊಂಡಿದೆ. ಅಲ್ಲಿಗೆ ಕೊನೆಗೆ ಒಂದು ಚೂರು ಜೀವ ಮಾತ್ರ ಕಾಣಿಸ್ತದೆ ಎಲ್ರಿಗೂ ಕೂಡ. ಇಡೀ ಪಾರ್ಟೇ ಅದು ಕಪ್ಪಾಗಿ, ಇಡೀ ಮಗುವಿನ ಅಂಗಾಂಗಗಳೇ ಆ ಟಾರಿನಲ್ಲಿ ಮುಳುಗಿ ಹೋಗಿದೆ.
ಅಂದರೆ ಆ ಮಗುವನ್ನು ಮತ್ತೆ ಬಚಾವ್ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿಗೆ ಕತೆ ಒಂದು ಅಂತ್ಯ ಕಂಡು ಬಿಡ್ತದೆ. ಉಳಿದದ್ದನ್ನು ಮುಂದಿನ ಓದುಗರ ಊಹೆಗೆ ಬಿಟ್ಟು ಬಿಡ್ತಾರೆ ಇಲ್ಲಿ ದೇವನೂರು ಮಹಾದೇವರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಥೆ ಮುಕ್ತಾಯವಾಗ್ತದೆ. ದೇವನೂರು ಮಹಾದೇವ ಅವರು ಬರೆದಂಥ ಡಾಂಬರು ಬಂದುದು ಕಥೆಯ ಸ್ವಾರಸ್ಯವನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆಗಳು ಬರ್ಬೋದು. ಈ ಪ್ರಶ್ನೆ